Okay. First to center and state. Effect of national emergency, center and state, life of Lok Sabha and legislative assembly of a state, and ಆಮೇಲೆ citizen. ತ್ರೀ ಕ್ಯಾಟಗರೀಸ್ ಮೇಲೆ ಡಿಫ್ರೆನ್ಶಿಯೇಟ್ ಮಾಡಿದೀವಿ. ಇನ್ನು ಯಾವ್ದ್ರ ಮೇಲೂ ಎಫೆಕ್ಟ್ ಆಫ್ ಎಮರ್ಜೆನ್ಸಿ ಬೇರೆದ್ರ ಮೇಲೆಲ್ಲ ಮಾಡಿಲ್ಲ. ಬಿಕಾಸ್ ಓನ್ಲಿ ಇದ್ರ ತ್ರೀ ಮೇಲೆನೆ ಓನ್ಲಿ ಬಿಕಾಸ್ ಇಫ್ ಯು ಕವರ್ ದಿಸ್ ಇಟ್ ಇಸ್ ಕವರ್ಡ್ ಎವ್ರಿಥಿಂಗ್ ಅಂತ. ಓಕೆನಾ? ಫಸ್ಟ್ ಫೆಡರಲ್ ಸ್ಟ್ರಕ್ಚರ್ ಇಮರ್ಜೆನ್ಸಿ ಪ್ರಾವಿಷನ್ ಟೈಮಲ್ಲಿ ಫೆಡರಲ್ ಸ್ಟ್ರಕ್ಚರ್ ಏನಾಗುತ್ತೆ, ಸಿನ್ಸ್ ನಾನು ಕ್ಲಾಸ್ ಬಿಗಿನಿಂಗ್ ಅಲ್ಲೇ ಹೇಳಿದೆ, ಇಂಡಿಯನ್ ಫೆಡರಲ್ ಸಿಸ್ಟಮ್ ಇಸ್ ಕ್ವಾಸಿ, ಆಯ್ತಾ? ಕ್ಲಾಸಿಕಲ್ ಯು ಎಸ್ ಎದು. ಓಕೆ, ಕ್ವಾಸಿ ಆಗಿರೋದ್ರಿಂದ ಕ್ವಾಸಿ ಫೆಡರಲಿಸಮ್ ಅಂದ್ರೇನೆ ಇಟ್ ಕ್ಯಾನ್ ಬಿ ಯೂನಿಟರಿ ಫೆಡರಲಿಸಮ್ ಒಟ್ಟೋಗಿ ಯೂನಿಟರಿಗೆ ಶಿಫ್ಟ್ ಆಗುತ್ತೆ. ಯೂನಿಟರಿ ಅಂದ್ರೆ ಓನ್ಲಿ ಒನ್ ಗವರ್ಮೆಂಟ್ ಥ್ರೂ ಔಟ್ ದ ಕಂಟ್ರಿ, ಓನ್ಲಿ ಒನ್, ಯಾವ್ದಾದ್ರು ಒಂದು ಸೆಂಟರ್ ವಿಲ್ ಬಿ ದ ಮೇನ್ ಥಿಂಗ್, ಸೆಂಟರ್ ವಿಲ್ ಬಿ ಕಂಟ್ರೋಲಿಂಗ್ ಎವ್ರಿಥಿಂಗ್ ಅಂತ. ದಟ್ ಇಸ್ ಯೂನಿಟರಿ. ಸೊ ವಾಟ್ ಹ್ಯಾಪನ್ಸ್ ಟು ದ ಫೆಡರಲ್ ಸ್ಟ್ರಕ್ಚರ್? ಇವಾಗ ನಾನು ಏನಕ್ಕೆ ಇದನ್ನು ಕೊಟ್ಟೆ ಅಂದರೆ, ಯು ಹ್ಯಾವ್ ಟು ಕಂಪೇರ್ ನಾರ್ಮಲ್ ಕಂಡೀಷನಲ್ಲಿ ಇದ್ದಾಗ ಏನಾಗುತ್ತೆ, ಎಮರ್ಜೆನ್ಸಿ ಪ್ರಾವಿಷನ್ ಟೈಮಲ್ಲಿ ಬಂದಾಗ ಏನಾಗುತ್ತೆ ಅಂತ ನೀವು ಕಂಪೇರ್ ಮಾಡ್ಕೋಬೇಕು. ನಾರ್ಮಲ್ ಟೈಮಲ್ಲಿ ಏನಾಗುತ್ತೆ, ಫೆಡರಲ್ ಸಿಸ್ಟಮ್ಗೆ ಸ್ಟೇಟ್ ಹ್ಯಾವ್ ಹೈಯರ್ ಆಟೋನಮಿ ಆನ್ ದೇರ್ ಸಬ್ಜೆಕ್ಟ್ಸ್. ಕ್ಯಾನ್ ಯು ನೇಮ್ ವಿಚ್ ಆರ್ ದ ಸ್ಟೇಟ್ ಸಬ್ಜೆಕ್ಟ್ಸ್? ಅಂದರೆ ಸ್ಟೇಟ್ಸ್ ಕಂಪ್ಲೀಟ್ ಕಂಟ್ರೋಲ್ ಅದ್ರದ್ದು ಮೇಲಿರುತ್ತೆ. ಸೆಂಟರ್ ಅಡ್ವೈಸ್ ಕೊಡ್ಬೋದು, ರೆಕಮೆಂಡೇಶನ್ ಕೊಡ್ಬೋದು, ಬಟ್ ಸ್ಟೇಟ್ ವಿಲ್ ಮೇಕ್ ಲಾ ಆನ್ ದಟ್, ಸ್ಟೇಟ್ ವಿಲ್ ಆಕ್ಟ್ ಆನ್ ದಟ್ ಸಬ್ಜೆಕ್ಟ್. ಕ್ಯಾನ್ ಯು ನೇಮ್ ದಮ್? ಸೆಂಟರ್ ಸಬ್ಜೆಕ್ಟ್ಸು ಇವಾಗ ಡಿಫೆನ್ಸು, ಸ್ಟೇಟ್ ಹೋಗಿ ಡಿಫೆನ್ಸಲ್ಲಿ ಮಾಡೋಕ್ಕಾಗಲ್ವಲ್ಲ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಸಿಮಿಲರ್ಲಿ ಸ್ಟೇಟ್ಸ್ಗೂ ಕೂಡ ಸರ್ಟೆನ್ ಸಬ್ಜೆಕ್ಟ್ಸ್ ಕೊಟ್ಟಿದ್ದಾರೆ ಅಂಡರ್ 7th ಶೆಡ್ಯೂಲ್ ಅದು. ಓಕೆನಾ? ಇದು ನಾನು ಹೇಳಿದ್ದೆಲ್ಲ 7 ಶೆಡ್ಯೂಲ್ಸ್ ಎಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ 7th ಶೆಡ್ಯೂಲಲ್ಲಿ ಡಿಫ್ರೆನ್ಸಿಯೇಷನ್ ಅಂದರೆ ಪಾರ್ಟ್ಸ್ ಆಫ್ ದಿಸ್ ಸಬ್ಜೆಕ್ಟ್ ಶುಡ್ ಬಿಲಾಂಗ್ ಟು ಸೆಂಟರ್, ಪಾರ್ಟ್ಸ್ ಆಫ್ ದಿಸ್ ಸಬ್ಜೆಕ್ಟ್ ಶುಡ್ ಬಿ ಬಿಲಾಂಗಿಂಗ್ ಟು ಸ್ಟೇಟ್ ಅಂತ ಕೊಟ್ಟಿದ್ದಾರೆ. ಕ್ಯಾನ್ ಯು ನೇಮ್? ಅಂದರೆ ಟ್ರೈ ಮಾಡಿ. ಸಿ ಯು ಹ್ಯಾವ್ ಟು ಸ್ವಲ್ಪ ತಲೆ ಓಡಿಸ್ಬೇಕು. ಏನಿರ್ಬೋದು? ಅಗ್ರಿಕಲ್ಚರ್ ಬರುತ್ತೆ, ಟ್ರಾನ್ಸ್ಪೋರ್ಟೇಷನ್ ವಿಲ್ ಕಮ್, ಪೊಲೀಸ್ ಫೋರ್ಸ್ ವಿಲ್ ಕಮ್. ಪೊಲೀಸ್ ಫೋರ್ಸ್, ಕರ್ನಾಟಕ ಪೊಲೀಸ್, ನೀವೆಲ್ಲ ಪ್ರಿಪೇರ್ ಆಗ್ತಿದ್ದೀರಲ್ಲ, RRB, ರೈಲ್ವೇಸ್. ಓಕೆ, ನೀವೆಲ್ಲ ಪ್ರಿಪೇರ್ ಆಗ್ತಿರೋದು ಕರ್ನಾಟಕ. ವಿಚ್ ಗೌರ್ಮೆಂಟ್ ಇಸ್ ಗೋಯಿಂಗ್ ಟು ರೆಕ್ರೂಟ್? ಸ್ಟೇಟ್ ತಾನೆ. ಕಂಪ್ಲೀಟ್ ಕಂಟ್ರೋಲ್ ಅದ್ರ ಮೇಲೆ ಇರುತ್ತೆ ತಾನೆ. ನಿಮ್ಮನ್ನ ರೆಕ್ರೂಟ್ ಮಾಡೋದು ಯಾರು? ಸ್ಟೇಟ್ ಆಫೀಸರ್ಸ್ನ ಯಾರು ರೆಕ್ರೂಟ್ ಮಾಡ್ತಾರೆ? ಸ್ಟೇಟ್ ಗೌರ್ಮೆಂಟ್ ತಾನೆ. ಸೊ ದಟ್ ಸಬ್ಜೆಕ್ಟ್ ವಿಲ್ ಆಲ್ ಕಮ್ ಅಂಡರ್ ದ ಸ್ಟೇಟ್. ಅಂದರೆ ನಾರ್ಮಲ್ ಕಂಡೀಷನಲ್ಲಿ ಏನಾಗುತ್ತೆ, ಈ ಸಬ್ಜೆಕ್ಟ್ಸ್ ಮೇಲೆ ಸ್ಟೇಟ್ಗೆ ಕಂಪ್ಲೀಟ್ ಕಂಟ್ರೋಲ್ ಇರುತ್ತೆ. ಕಂಪ್ಲೀಟ್ ಕಂಟ್ರೋಲ್ ಅಂದರೆ ಇಟ್ ಮೇಕ್ಸ್ ಇಟ್ಸ್ ಓನ್ ರೂಲ್ಸ್, ರೆಗ್ಯುಲೇಷನ್, ಕಂಡೀಷನ್ಸ್ ಎಲ್ಲಾನು. ಎಮರ್ಜೆನ್ಸಿ ಟೈಮಲ್ಲಿ ಏನಾಗುತ್ತೆ, ಕಂಟ್ರಿ ಅಂದರೆ ಲೈಕ್ ಯೂನಿಟರಿ ಆಗೋಗುತ್ತೆ. ಕ್ವಾಸಿ ಫೆಡರಲಿಸಮ್ ಇರೋದ್ರಿಂದ ಯೂನಿಟರಿ. ಕಂಪ್ಲೀಟ್ ಕಂಟ್ರೋಲ್ ವಿಲ್ ಬಿ ಅಂಡರ್ ದ ಸೆಂಟರ್. ಅಂದರೆ ಗೌರ್ಮೆಂಟ್ ಗೇನ್ಸ್ ಓವರ್ ರೈಡಿಂಗ್ ಅಥಾರಿಟಿ ಟು ದ ಎಂಟೈರ್ ಕಂಟ್ರಿ. ಎಂಟೈರ್ ಕಂಟ್ರಿ ಅಂದರೆ ಎವ್ರಿ ಸ್ಟೇಟ್. ಇವಾಗ 28 ಸ್ಟೇಟ್ಸ್ಗೆ 8 ಯೂನಿಯನ್ ಟೆರಿಟರೀಸ್ಗೆ ಒಂದೇ ಡಿಫ್ರೆಂಟ್ ಆಗಿ ನಾವು ಲಾ ಪಾಸ್ ಮಾಡೋಕ್ಕಾಗಲ್ಲ ಎಮರ್ಜೆನ್ಸಿ ಟೈಮಲ್ಲಿ. ಏನು ಮಾಡುತ್ತಾರೆ? ಸೊ ದೇ ಹ್ಯಾವ್ ಬಾಟ್ ದಿಸ್ ಕಾನ್ಸೆಪ್ಟ್ ಆಫ್ ಕ್ವಾಸಿ ಫೆಡರಲಿಸಮ್ ವಿಚ್ ಬಿಕಮ್ಸ್ ಯೂನಿಟರಿ ಡ್ಯೂರಿಂಗ್ ದ ಎಮರ್ಜೆನ್ಸಿ. ಅಂದರೆ ಕಂಪ್ಲೀಟ್ ಯೂನಿಟರಿ. ಎಲ್ಲ ಸ್ಟೇಟ್ಸ್ಗೂ ಸೆಂಟರು ವಿಲ್ ಸ್ಟಾರ್ಟ್ ಗಿವಿಂಗ್ ಡೈರೆಕ್ಷನ್, ಹಿಂಗೆ ಮಾಡಬೇಕು, ಈ ಥರನೇ ಮಾಡಬೇಕು ಅಂತ ಹೇಳ್ಬಿಟ್ಟು ದೇ ವಿಲ್ ಸ್ಟಾರ್ಟ್ ಡೂಯಿಂಗ್ ಇಟ್. ಓಕೆ, ಎಕ್ಸಿಕ್ಯೂಟಿವ್ ಸೆಂಟರ್ ಅಂಡರ್ ನಾರ್ಮಲ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಏನಾಗುತ್ತೆ, ಸೆಂಟರ್ ಕ್ಯಾನ್ ಓನ್ಲಿ ಗಿವ್ ಸ್ಟೇಟ್ಸ್ ಆನ್ ಸ್ಪೆಸಿಫಿಕ್ ಕಾನ್ಸ್ಟಿಟ್ಯೂಷನಲ್ ಡಿಫೈನ್ಡ್ ಮ್ಯಾಟರ್ಸ್. ಅಂದರೆ ಸೇ ಫಾರ್ ಎಕ್ಸಾಂಪಲ್ ಹೆಲ್ತ್ ಎಮರ್ಜೆನ್ಸಿ ಈ ಟೈಮಲ್ಲಿ ನೀವು ಏನು ಮಾಡಿ ಅಂದರೆ, ಇಟ್ ವಿಲ್ ಸೇ ದ್ಯಾಟ್ ಈ ಕ್ಲಿನಿಕ್ಸು, ಈ ಮೆಡಿಸಿನ್ಸ್, ಈ ಥರದ್ದೆಲ್ಲ ಸೆಂಟರ್ಸಿಂದ ಇಲ್ಲಿಂದ ಪರ್ಚೇಸ್ ಮಾಡ್ಕೊಳ್ಳಿ, ಈ ಥರದ್ದಿರುತ್ತೆ ಅಂತ ಇಟ್ ವಿಲ್ ಗಿವ್ ದ ಡೈರೆಕ್ಷನ್ ಕೊಡುತ್ತೆ, ಅಡ್ವೈಸ್ ಕೊಡುತ್ತೆ. ಸೊ ಸೆಂಟರ್ ಕ್ಯಾನ್ ಗಿವ್ ಎಕ್ಸಿಕ್ಯೂಟಿವ್ ಡೈರೆಕ್ಷನ್ ಟು ಎನಿ ಸ್ಟೇಟ್ ಆನ್ ಎನಿ ಮ್ಯಾಟರ್. ಅಂದರೆ ಎನಿ ಸ್ಟೇಟ್ಗೆ ಎನಿ ಮ್ಯಾಟರ್ ಎಕ್ಸಿಕ್ಯೂಟಿವ್ ಕಂಟ್ರೋಲ್. ಇವಾಗ ಪೊಲೀಸ್ ಫೋರ್ಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಎಲ್ಲ ಸ್ಟೇಟಲ್ಲೂ ಪೊಲೀಸ್ ಫೋರ್ಸು ಶುಡ್ ಅಸೆಂಬಲ್ ಆ್ಯಂಡ್ ಶುಡ್ ಓನ್ಲಿ ವರ್ಕ್ ಫಾರ್ ದ ಸೆಂಟರ್. ನಾವು ಏನು ಡೈರೆಕ್ಷನ್ ಕೊಟ್ಟರೆ ಪೊಲೀಸ್ ಫೋರ್ಸ್ ಹಂಗೆ ಆ್ಯಕ್ಟ್ ಮಾಡಬೇಕು ಅಂತ ಇಟ್ ವಿಲ್ ಪಾಸ್ ಅ ಡೈರೆಕ್ಷನ್. ಆವಾಗ ಸ್ಟೇಟಲ್ಲಿರೋ ಪೊಲೀಸ್ ಆಫೀಸರ್ಸ್ ಎಲ್ಲರೂ ಸೆಂಟರ್ ಮಾತನ್ನ ಕೇಳಬೇಕಾಗತ್ತೆ. ಸೊ ದಟ್ ಈಸ್ ಎಕ್ಸಿಕ್ಯೂಟಿವ್ ಪವರ್. ಅಂಡರ್ ಎಮರ್ಜೆನ್ಸಿ ಪ್ರಾವಿಷನ್ಸಲ್ಲಿ ಎಕ್ಸಿಕ್ಯೂಟಿವ್ ಪವರ್ ಅಂದ್ರೆ ಅದು. ಅಂದರೆ ಇಟ್ ವಿಲ್ ಟೇಕ್ ಕಂಟ್ರಿ ಇನ್ ಟು ಇಟ್ಸ್ ಹ್ಯಾಂಡ್. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಲೆಜಿಸ್ಲೇಟಿವ್ ಪವರ್. State legislature have exclusive power to make law on subjects like state. ಅಂದರೆ ನಾನು ಹೇಳ್ದೆ ಅಲ್ವಾ, ಅಗ್ರಿಕಲ್ಚರ್, ಪೊಲೀಸ್, ಆ ಥರದ್ದೆಲ್ಲ.
ಇಲ್ಲಿ ಏನಾಗುತ್ತೆ, ಪಾರ್ಲಿಮೆಂಟು ಎಕ್ಸಾಂಪಲ್ ಕೊಡ್ತೀನಿ. ಪಾರ್ಲಿಮೆಂಟು ಏನಾಗುತ್ತೆ, ಇವಾಗ ನಾರ್ಮಲ್ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಏನಾಗ್ತಾ ಇದೆ, ಫಾರ್ಮರ್ಸ್ ಹ್ಯಾವ್ ದ ಅಥಾರಿಟಿ ಟು ಗ್ರೋ ದೇರ್ ಓನ್ ಕ್ರಾಪ್ಸ್. ಈ ಲ್ಯಾಂಡಲ್ಲಿ ಆ ಲ್ಯಾಂಡಲ್ಲಿ ಅವ್ರದ್ದು ಓನ್ ಕ್ರಾಪ್ಸ್ ಇರುತ್ತೆ, ಅವರು ಮಾಡ್ಬೋದು. ಎಮರ್ಜೆನ್ಸಿ ಟೈಮಲ್ಲಿ ಈ ಲೆಜಿಸ್ಲೇಟಿವ್ ಪವರ್ ಏನಾಗುತ್ತೆ, ಸೆಂಟರ್ ವಿಲ್ ಇಶ್ಯೂ ಅ ಡೈರೆಕ್ಷನ್ ದಟ್ ಈ ಡಿಸ್ಟ್ರಿಕ್ಟಲ್ಲಿ ವೀಟ್ನೇ ಬೆಳಿಬೇಕು ಬಿಕಾಸ್ ವಿ ಹ್ಯಾವ್ ಟು ಸಪೋರ್ಟ್ ದ ಸೋಲ್ಜರ್ಸ್ ಅಂತ ಹೇಳ್ತಾರೆ. ಆವಾಗ ಅದನ್ನು ಮಾಡಲೇಬೇಕಾಗುತ್ತೆ. ಸೊ ಲೆಜಿಸ್ಲೇಟಿವ್ ಪವರ್ ಅಂದರೆ ಸೆಂಟರ್ ಟೇಕಿಂಗ್ ಕಂಟ್ರೋಲ್ ಆಫ್ ಸ್ಟೇಟ್ ಸಬ್ಜೆಕ್ಟ್ಸ್ ಇನ್ ಟರ್ಮ್ಸ್ ಆಫ್, ನಾನು ಹೇಳ್ದೆ ಅಲ್ವಾ ಅಗ್ರಿಕಲ್ಚರಲ್ಲಿ ಇದೇ ಲಾ ಇದೇ ಪಾಸ್ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಹೇಳಿದ್ರೆ ಎಸ್ ಯು ಹ್ಯಾವ್ ಟು ಡೂ. ಅಂದರೆ ಫಾರ್ ಎಕ್ಸಾಂಪಲ್, ಇವಾಗ ನಮಗೆ ಗ್ರೀನ್ ರೆವಲ್ಯೂಷನ್ ಗೊತ್ತಲ್ಲ, ಕೆಮಿಕಲ್ ಫರ್ಟಿಲೈಸರ್ ಸಮಟೈಮ್ಸ್ ವಿ ಆಲ್ಸೋ ಬ್ರಿಂಗ್ ಇಟ್ ಫ್ರಮ್ ಅದರ್ ಕಂಟ್ರೀಸ್. ನಾವೇನು ಮಾಡ್ತೀವಿ, ಇಂಪೋರ್ಟ್ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಎಮರ್ಜೆನ್ಸಿ ಟೈಮಲ್ಲಿ ಸೆಂಟರ್ ಹೇಳುತ್ತೆ ಸ್ಟೇಟ್ಗೆ, ಡೋಂಟ್ ಇಂಪೋರ್ಟ್, ಅಂದರೆ ಆಬ್ವಿಯಸ್ಲಿ ಇಂಪೋರ್ಟ್ ಮಾಡೋ ಆಗಲ್ಲ, ಸ್ಟಿಲ್ ದೇ ವಿಲ್ ಪಾಸ್ ಅ ಲಾ ದಟ್ ಡೋಂಟ್ ಇಂಪೋರ್ಟ್ ಎನಿಥಿಂಗ್, ದೇರ್ ಇಸ್ ಅ ವಾರ್ ಗೋಯಿಂಗ್. ಅದನ್ನ ಮಾತು ಕೇಳಬೇಕಾಗುತ್ತೆ ಸ್ಟೇಟ್. ಸೊ ದಿಸ್ ಇಸ್ ಹೌ ಲೆಜಿಸ್ಲೇಟಿವ್ ಪವರ್ ವರ್ಕ್ಸ್ ಆನ್ ಡ್ಯೂರಿಂಗ್ ನ್ಯಾಷನಲ್ ಎಮರ್ಜೆನ್ಸಿ. ನೆಕ್ಸ್ಟ್, ಫೈನಾನ್ಷಿಯಲ್ ರಿಲೇಷನ್. ಈಗ ಅಂಡರ್ ಫೈನಾನ್ಷಿಯಲ್ ರಿಲೇಷನಲ್ಲಿ ಸೆಂಟರ್ ವಿಲ್ ಗಿವ್ ಅ ಏಡ್ ಟು ಸ್ಟೇಟ್ ಆಲ್ಸೋ. ಬಡ್ಜೆಟ್ ಟೈಮಲ್ಲಿ ಕೊಡ್ತಾರಲ್ವಾ ಇಷ್ಟಿಷ್ಟು, ದೇರ್ ಇಸ್ ಅ ಸ್ಪೆಷಲ್ ಪ್ರಾವಿಷನ್ ಆಲ್ಸೋ ದ್ಯಾಟ್ ನಮ್ಗೇನು ಮಾಡಬೇಕು, ಬಡ್ಜೆಟನ್ನು ಇಷ್ಟು ಅಮೌಂಟಲ್ಲಿ ಕೆಲವೊಂದು ಸ್ಟೇಟು ಹಿಂದುಳಿದಿರೋ ಸ್ಟೇಟ್ಸ್ಗೆ ದೇ ಹ್ಯಾವ್ ಟು ಗಿವ್ ಫೈನಾನ್ಷಿಯಲ್ ಏಡ್ ಅಂತ ಎಲ್ಲ ಕೊಡಬೇಕಾಗುತ್ತೆ. ಸೊ ಎಮರ್ಜೆನ್ಸಿ ಪ್ರಾವಿಷನ್ ಟೈಮಲ್ಲಿ ಏನಾಗುತ್ತೆ, ಆಲ್ ದೋಸ್ ಥಿಂಗ್ಸ್ ಇಸ್ ಕಟ್ ಡೌನ್ ಪ್ಲಸ್ ಸ್ಯಾಲ್ರೀಸ್ ಆಫ್ ಗೌರ್ಮೆಂಟ್ ಅಫಿಷಿಯಲ್ಸ್ ಇರ್ತಾರಲ್ವಾ, ಸೆಂಟರ್ ಕೆಳಗಡೆ ವರ್ಕ್ ಮಾಡ್ತಿರ್ತಾರೆ, ಸಮ್ಟೈಮ್ಸ್ ಸ್ಟೇಟ್ಸ್ ಅವರು ವರ್ಕ್ ಮಾಡ್ತಿರ್ತಾರೆ, ಅವ್ರದ್ದು ಸ್ಯಾಲ್ರೀಸ್ ಕಡಿಮೆನೂ ಮಾಡ್ಬೋದು, ಅವ್ರಿಗೆ ಸ್ಯಾಲ್ರೀಸ್ ಕೊಡದೇನೂ ಇರ್ಬೋದು. ಓಕೆ, ದಟ್ ಹ್ಯಾಪನ್ಸ್ ಇನ್ ಟರ್ಮ್ಸ್ ಆಫ್ ಫೈನಾನ್ಷಿಯಲ್ ರಿಲೇಷನಲ್ಲಿ ಆ ಥರ ಆಗುತ್ತೆ. ಓಕೆ, ದೆನ್ ಟರ್ಮ್ ಆಫ್ ಲೆಜಿಸ್ಲೇಚರ್. ಇದನ್ನು ನಾನು ಈ ಪಾಯಿಂಟ್ ಹೇಳಿದ್ದೆ, ದಟ್ ಟರ್ಮ್ ಆಫ್ ಲೆಜಿಸ್ಲೇಚರ್ ಅಂಡರ್ ನಾರ್ಮಲ್ ಸರ್ಕಮ್ಸ್ಟಾನ್ಸಸ್ ಇಸ್ 5 years. ಮತ್ತೆ ಲೈಫ್ ಆಫ್ 1 year ಎಟ್ ಎ ಟೈಮ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. 1 year ಎಟ್ ಎ ಟೈಮ್ ಅವರು ದೇ ಹ್ಯಾವ್ ಟು ಕೀಪ್ ಇನ್ಕ್ರೀಸಿಂಗ್. ಇನ್ ವಾರು, ಇಂಟರ್ನಲ್ ಅಗ್ರೆಷನ್ ಅಥವಾ ಎಕ್ಸ್ಟರ್ನಲ್ ಅಗ್ರೆಷನ್ ಏನಾನ ಇದ್ದರೆ ದೇ ಕೀಪ್ ಆನ್ ಇನ್ಕ್ರೀಸಿಂಗ್. ಅರ್ಥ ಆಗ್ತಾ ಇದೆಯಾ? ದಿಸ್ ಈಸ್ ಅಬೌಟ್ ದ ಸೆಂಟರ್ ಆ್ಯಂಡ್ ಸ್ಟೇಟ್. ಆ ಸೆಂಟರ್ ಆ್ಯಂಡ್ ಸ್ಟೇಟಲ್ಲಿ ಏನೇನು ನೋಡ್ಕೊಂಡ್ವಿ, ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಫೈನಾನ್ಷಿಯಲ್ ಆ್ಯಂಡ್ ಟರ್ಮ್ ಆಫ್ ಲೆಜಿಸ್ಲೇಷನ್. ಅರ್ಥ ಆಯ್ತಾ? ವಾಟ್ ಹ್ಯಾಪನ್ಸ್ ಟು ಜುಡಿಷರಿ? ಜುಡಿಷರಿ ಏನಾಯಿತು? Why did we not include judiciary here? Huh? Very good. Judiciaryಗೆ ಪವರ್ ರಿಮೇನ್ಸ್ ದ ಸೇಮ್. ಅರ್ಥ ಆಗ್ತಾ ಇದೆಯಾ? ದಿಸ್ ಆ್ಯಕ್ಚುಲಿ ಜುಡಿಷರಿಗೆ ಯಾಕೆ, ವೈ ಇಟ್ ರಿಮೇನ್ಸ್ ದ ಸೇಮ್, ವೈ ಕ್ಯಾನ್ ನಾಟ್ ಬಿ ಕಂಟ್ರೋಲ್ಡ್ ಬೈ ದ ಸೆಂಟರ್? ಇದೆ, ಈ ಥರ ಕ್ವೆಶನ್ ಕೇಳಬೇಕು. ಯು ಆಸ್ಕ್ ಕ್ವೆಶನ್. ಇವಾಗ ನಾನು ಕೇಳಿದೆ ಜುಡಿಷರಿ ಇನ್ಕ್ಲೂಡ್ ಆಗಿಲ್ಲ, ಅವ್ರು ಹೇಳಿದ್ರು ಆನ್ಸರು ಜುಡಿಷರಿ ಪವರು ರಿಮೇನ್ ಸೇಮ್. ಯಾಕೆ? ಆ್ಯಂಡ್ ದೆನ್ ಯಾಕೆ ಮತ್ತೆ? ಹಂಗೆ ಯು ಹ್ಯಾವ್ ಟು ಆಸ್ಕ್ ಕ್ವೆಶನ್ ಲೈಕ್ ದಿಸ್ ಸೊ ದಟ್ ಯುವರ್ ಕಾನ್ಸೆಪ್ಟ್ಸ್ ಎಲ್ಲನೂ ಕ್ಲಾರಿಫೈ ಆಗುತ್ತೆ. ಜುಡಿಷರಿ ಯಾಕಿಲ್ಲ ಅಂದರೆ, ಜುಡಿಷರಿ ವಿಲ್ ಬಿ ಇಂಡಿಪೆಂಡೆಂಟ್. ಎಕ್ಸಿಕ್ಯೂಟಿವ್ ಮತ್ತು ಲೆಜಿಸ್ಲೇಟಿವ್ ವಿಲ್ ಬಿ ಡಿಪೆಂಡೆಂಟ್ ಅಲ್ವಾ? ನಮ್ಮ ಇಂಡಿಯಾದಲ್ಲಿ ಜುಡಿಷರಿ ಏನು ಇಂಡಿಪೆಂಡೆಂಟ್ ಬಾಡಿ ತಾನೆ. ಇಟ್ ಕೆ ನಾಟ್ ಬಿ ಡಿಪೆಂಡೆಂಟ್ ಆನ್ ದೀಸ್ ಟು. ದೇ ಕ್ಯಾನ್ ಟೇಕ್ ಅನ್ ಅಡ್ವೈಸ್, ಬಟ್ ಇದು ಆ್ಯಂಡ್ ಆಲ್ಸೋ ಜುಡಿಷರಿ ಏನು ಬಾಡಿ, ಇಟ್ ಈಸ್ ಅ ಬಾಡಿ ದಟ್ ಪ್ರೊಟೆಕ್ಟ್ಸ್ ದ ಕಾನ್ಸ್ಟಿಟ್ಯೂಷನ್, ಪ್ರೊಟೆಕ್ಟ್ಸ್ ದ ಸಿಟಿಸನ್ಸ್ ಆಫ್ ದ ಸ್ಟೇಟ್. ಅದೇ ಥ್ರೆಟ್ಟಲ್ಲಿ ಇಟ್ಟರೆ ಕಂಟ್ರಿ ಹೆಂಗೆ ರನ್ ಆಗುತ್ತೆ? ಸೊ ಇಟ್ ಈಸ್ ಎ ಲಾಜಿಕಲ್ ತಾನೆ. ಅದನ್ನು ಯಾವತ್ತೂ ನಾವು ಇಟ್ ಶುಡ್ ನಾಟ್ ಬಿ ಅಂಡರ್ ಎನಿ ಒನ್ಸ್ ಕಂಟ್ರೋಲ್. ಇಟ್ ಈಸ್ ಅ ಸಪ್ರೇಟ್ ಇಂಡಿಪೆಂಡೆಂಟ್ ಬಾಡಿ. ಅದಕ್ಕೋಸ್ಕರ ಜುಡಿಷರಿ ಇಲ್ಲಿ ನಾನು ಏನಕ್ಕೆ ಇನ್ಕ್ಲೂಡ್ ಮಾಡಿಲ್ಲ ಅಂದರೆ, ಜುಡಿಷರಿ ಪವರ್ ವಿಲ್ ರಿಮೇನ್ ದ ಸೇಮ್. ಜುಡಿಷರಿ ಮಾತ್ರ ಹೆಂಗಿದೆ ಹಂಗೆ it will keep on running. Okay, this is about center and state. Effects on fundamental rights. Iga fundamental rights. Now what are the fundamental rights that gets affected during a national emergency? Adanna 2 divisions alli maatadbeku. One, article 358 and article ನಾನು ಇಲ್ಲಿ ಇಡ್ತೀನಿ ಬಿಕಾಸ್ ಐ ವಿಲ್ ಎಕ್ಸ್ಪ್ಲೇನ್ ದಿಸ್ ಸಪ್ರೇಟ್ಲಿ. ಅದಕ್ಕೆ 358 ಡಿಫ್ರೆನ್ಸ್ ಮಾಡ್ಕೊಳ್ಳಿ. 358, 359. ಓಕೆನಾ? ಈ ಥರ. ಸಿ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್.
ಟ್ರೈ ಟು ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಬೈ ರೀಡಿಂಗ್ ಲೈಕ್ ದಿಸ್ ಆರ್ ಪಾಯಿಂಟ್ಸ್ ಲೈಕ್ ದಿಸ್. ನಿಮಗೆ ಯಾವುದಾದ್ರೂ ಈ ಥರ ಡಿಫ್ರೆನ್ಸಿಯೇಷನ್ ಬಂದು ತುಂಬ ಪಾಯಿಂಟ್ಸ್ ಇದ್ದರೆ ಟ್ರೈ ಮೇಕಿಂಗ್ ಡಯಾಗ್ರಾಮ್ ಲೈಕ್ ದಿಸ್ ಸೊ ದಟ್ ಯುವರ್ ವರ್ಕ್ ಗೆಟ್ ಈಸಿಯರ್. ಅರ್ಥ ಆಯ್ತಾ? ನಿಮ್ದು ಅಂಡರ್ಸ್ಟ್ಯಾಂಡಿಂಗ್ ತುಂಬ ಈಸಿಯಾಗಿ ಆಗುತ್ತೆ. ಓಕೆನಾ? ಇಲ್ಲಿ ಎಫೆಕ್ಟ್ಸ್ ಆಫ್ ಫಂಡಮೆಂಟಲ್ ರೈಟ್ಸು ಟೂ ಟೈಪ್ಸಲ್ಲಿ ಅಂದರೆ ಟೂ ಡಿವಿಷನ್ಸಲ್ಲಿ ನಾವು ಮಾತಾಡಬೇಕಾಗುತ್ತೆ. ಯಾವುದರಲ್ಲಿ? ಎಮರ್ಜೆನ್ಸಿ ಪ್ರಾವಿಷನಲ್ಲಿ. ಆರ್ಟಿಕಲ್ 358, ಆರ್ಟಿಕಲ್ 359. ಆರ್ಟಿಕಲ್ 358 ಅಂದರೆ ಓನ್ಲಿ ಸಸ್ಪೆನ್ಷನ್ ಆಫ್ ಆರ್ಟಿಕಲ್ 19. ಇದು ಅದರ್ ದ್ಯಾನ್ ದಿಸ್ ಅಂದರೆ ಅದರ್ ದ್ಯಾನ್ ಆರ್ಟಿಕಲ್ 19, 20, 21. ಇದು ಫಸ್ಟ್ ಪಾಯಿಂಟ್. ಸಸ್ಪೆನ್ಷನ್ ಆರ್ಟಿಕಲ್ 358 ಓನ್ಲಿ ಟಾಕ್ಸ್ ಅಬೌಟ್ ಸಸ್ಪೆನ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್. ಆರ್ಟಿಕಲ್ 19 ಆರ್ಟಿಕಲ್ 19 ನಲ್ಲಿ 6 ರೈಟ್ಸ್ ಇದಾವೆ. ಕ್ಯಾನ್ ಯು ನೇಮ್ ದೆಮ್ ಅಟ್ಲೀಸ್ಟ್? ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ರೈಟ್ ಟು ರೈಟ್ ಟು make their own organization, have cultural and education rights. ಎಲ್ಲಾನು ಸಿ 6 ಆರ್ಟಿಕಲ್ 19 ಅಲ್ಲಿ 6 ರೈಟ್ಸ್ ಬರುತ್ತೆ. ಓಕೆ, ಇಲ್ಲಿ ಏನು ಕ್ವಶನ್ ಕೇಳ್ಬೋದು? ಇಲ್ಲಿ ವೈ ಓನ್ಲಿ ಆರ್ಟಿಕಲ್ 19? ವೈ ಓನ್ಲಿ ಆರ್ಟಿಕಲ್ 19? ವೈ ಆರ್ಟಿಕಲ್ 23, 30? ಯಾಕೆ? ವೈ ಆರ್ಟಿಕಲ್ 2 ನಾಟ್? ಆರ್ಟಿಕಲ್ 1 ನಮ್ದು ಟೆರಿಟರಿ ಬಗ್ಗೆ ಮಾತಾಡುತ್ತೆ. ಓಕೆ, ಅದನ್ನ ಇಲ್ಲಿ ಹಾಕಿ ದೇರ್ ಇಸ್ ನೋ ಯೂಸ್. ವೆರಿ ಗುಡ್. ಆರ್ಟಿಕಲ್ 19 ಅಲ್ಲಿ 6 ರೈಟ್ಸ್ ಬರುತ್ತೆ. ಬೇಸಿಕ್ ನಮಗೆ ಮಾತಾಡೋದಕ್ಕಾಗ್ಲಿ, ನಮಗೆ ಓಡಾಡೋದಕ್ಕಾಗಲಿ ಎಲ್ಲಾನು ಆರ್ಟಿಕಲ್ 19 ಅಂಡರ್ ಆರ್ಟಿಕಲ್ 19 ಅಲ್ಲಿ ಕವರ್ ಆಗಿರೋದ್ರಿಂದ ದಿಸ್ ಆರ್ಟಿಕಲ್ 358 ಎಕ್ಸ್ಕ್ಲೂಸಿವ್ಲಿ ಸ್ಪೀಕ್ಸ್ ಅಬೌಟ್ ಆರ್ಟಿಕಲ್ 19. ಅರ್ಥ ಆಗ್ತಾ ಇದೆಯಾ? ಇಟ್ ಓನ್ಲಿ ಕ್ಯಾರೀಸ್ ದಿಸ್ ಒನ್ ಓನ್ಲಿ ಬಿಕಾಸ್ ಬೇಸಿಕ್ ರೈಟ್ಸ್ ಅನ್ನೋದು ಇದರಲ್ಲಿ ಮೆನ್ಷನ್ ಆಗಿದೆ. ಮೂವ್ಮೆಂಟ್ ಆಗಲಿ, ಮಾತಾಡೋದಾಗ್ಲಿ ಎಲ್ಲಾನು ಇದರಲ್ಲಿ ಮೆನ್ಷನ್ ಆಗಿರೋದ್ರಿಂದ. ಸೊ ಇದು ಅದರ್ ದ್ಯಾನ್ 19 ಯು ಫರ್ಗೆಟ್ ಅಬೌಟ್ 20 and 21 ಫಾರ್ ಅ ಮೀನ್ ವೈಲ್. ಅದರ್ ದ್ಯಾನ್ 19 ಬೇರೆ ಯಾವ್ದಾವ್ದಿದೆ ಅಲ್ಲ, ಲೈಕ್ ಆರ್ಟಿಕಲ್ 30, 28, 29, 27 ಇದರಲ್ಲಿ ಮೆನ್ಷನ್ ಆಗಿರುತ್ತೆ. ಯಾವುದು? ಆರ್ಟಿಕಲ್ 359. ಆರ್ಟಿಕಲ್ 359 ಅಲ್ಲಿ other than article 19 you are mentioned here. Okay, now what happened when emergency was issued 1975 ಅಲ್ಲಿ ಎಮರ್ಜೆನ್ಸಿ ಇಶ್ಯೂ ಮಾಡ್ತಾರೆ. ಒಂದು ಕೇಸ್ನ ನೀಟಾಗಿ ಕೇಳಿಸ್ಕೊಳ್ಳಿ. ನಾನು ಅದು ಹೌ 1957 ಅದು ಬೇರೆ ಇದೆ ಕಂಪ್ಲೀಟ್ ಅದರಲ್ಲಿ. ಅದಕ್ಕಿಂತ ಮುಂಚೆ ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ ಯು ವಾಂಟೆಡ್ ಟು ನೋ ದಟ್ ಸ್ಟೋರಿ. ಓಕೆ, ಏನಾಗುತ್ತೆ ಅಂದರೆ 1975 ಎಮರ್ಜೆನ್ಸಿ ಪ್ರೊಕ್ಲೇಮ್ ಮಾಡಿರ್ತಾರಲ್ಲ ಥ್ರೂ ಔಟ್ ದ ಕಂಟ್ರಿ. ಅದರಲ್ಲಿ ಮೇಜರ್ ಆಗಿ ದಟ್ ಬಿಕೇಮ್ ವೆರಿ ಇಂಪಾರ್ಟೆಂಟ್ ಎಮರ್ಜೆನ್ಸಿ. ಯಾಕೆ ಅಂದರೆ ತುಂಬ ಮಿಸ್ಯೂಸ್ ಆಗಿತ್ತು. ಸುಮ್ಮನೆ ಎಮರ್ಜೆನ್ಸಿನ ಅದನ್ನ ಹಾಕಿದ್ರು. ಸೊ ಈ ಪಾಯಿಂಟ್ ಆಫ್ ಟೈಮಲ್ಲಿ ಏನಾಗಿತ್ತು, ದೇರ್ ವರ್ ಸೋ ಮೆನಿ ಪೊಲಿಟಿಕಲ್ ಪಾರ್ಟೀಸ್. ಇಂದಿರಾ ಗಾಂಧೀಜಿ ಅವರು ಏನು ಮಾಡಿದ್ರು, Jan 25, 1975 ಅಲ್ಲಿ ಜೂನ್ 25, 1975 ಅಲ್ಲಿ ಶಿ ಪ್ರೊಕ್ಲೇಮ್ಡ್ ಅನ್ ಎಮರ್ಜೆನ್ಸಿ. ಆಮೇಲೆ ಕಂಟ್ರಿ ಎಲ್ಲ ಎಮರ್ಜೆನ್ಸಿಯಲ್ಲಿ ಇತ್ತು. ಮಿಡ್ ಅಲ್ಲಿ ಎಮರ್ಜೆನ್ಸಿ ಪಾಸ್ ಮಾಡಿದ್ದು. ಎಮರ್ಜೆನ್ಸಿ ಪಾಸ್ ಮಾಡಾದ್ಮೇಲೆ ಈ ಎಕ್ಸಿಕ್ಯೂಟಿವ್ ಪವರ್ ಅಂದರೆ ಕ್ಯಾಬಿನೆಟ್ ಎಲ್ಲ ತುಂಬ ಪವರ್ ಬರುತ್ತಲ್ಲ ಅವ್ರಿಗೆ. ವಾಟ್ ದೇ ಡಿಡ್, ಯಾರ್ಯಾರು ಗಲಾಟೆ ಮಾಡ್ತಾ ಇದ್ರು ಅವ್ರನ್ನೆಲ್ಲ ಎತ್ಕೊಂಡು ಹೋಗಿ ಜೈಲಲ್ಲಿತ್ತು. ದೇರ್ ವಾಸ್ ಸಮ್ ಹಿಸ್ಟೋರಿಯನ್ ನೇಮ್, ಐ ಫಾರ್ಗಾಟ್ ಹಿಸ್ಟೋರಿಯನ್ ನೇಮ್. ಹಿಸ್ಟೋರಿಯನ್ ಅವ್ರು ಏನು ಹೇಳಿದ್ರು ಅಂದರೆ, ಕ್ವಿಟ್ ಇಂಡಿಯಾ ಮೂಮೆಂಟ್ ಇತ್ತಲ್ಲ, ಕ್ವಿಟ್ ಇಂಡಿಯಾ ಮೂಮೆಂಟಲ್ಲಿ ಹಾಕಿದ್ರಲ್ಲ ಜೈಲ್ಗೆ ಪ್ರಿಸನರ್ಸು, ಆ ಟೈಮ್ಗಿನ್ನ ಈ ಟೈಮಲ್ಲಿ ಹಾಕಿರೋ ಪ್ರಿಸನರ್ಸೇ ಜಾಸ್ತಿ ಇದ್ರು ಅಂತ ಹೇಳಿದ್ರು. ಸೊ ದಟ್ ಈಸ್ ದ ಲೆವೆಲ್ ಆಫ್ ಮಿಸ್ಯೂಸ್ ದಟ್ ಹ್ಯಾಪನ್ ಬ್ಯಾಕ್ ದೆನ್. ಅಂದರೆ ಅಷ್ಟು ಜನ, ಅಷ್ಟು ಪೊಲಿಟಿಕಲ್ಸ್ ಇಂಡಿವಿಜುವಲ್ ಸುಮ್ಮನೆ ಅಂದರೆ ಅವ್ರನ್ನ ಹಾಕ್ಬಿಡ್ತಾ ಇದ್ರು. ದೇರ್ ವಾಸ್ ನೋ ರೈಟ್ ಎಟ್ ಆಲ್. ಸಸ್ಪೆನ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಅದಕ್ಕೋಸ್ಕರನೇ ಏನು ಮಾಡಿದ್ರು ಅಂದರೆ ಆರ್ಟಿಕಲ್ 2029 ದೇ ಕ್ವೆಶನ್. ಇವಾಗ ಪೊಲಿಟಿಕಲ್ ಇದು ಪ್ರಿಸನರ್ಸ್ ಅಲ್ಲೆಲ್ಲ ಇದ್ರಲ್ಲ, ಅವ್ರು ಹೋಗ್ಬಿಟ್ಟು ದೇ ಕ್ವೆಶನ್ ದ ಕೋರ್ಟ್ ದಟ್ ಸೆಡ್
ಜಬಲ್ಪುರ್ ಕೇಸ್ ಅದು, ಓಕೆನಾ? ಜಬಲ್ಪುರ್ ಕೇಸಲ್ಲಿ ಆಗಿರುತ್ತೆ. ದೇ ಕ್ವೆಶನ್ ದ್ಯಾಟ್ ನಮ್ಮನ್ನ ಹೇಳ್ದೆ ಕೇಳ್ದೆ, ಸಿ ನಾವು ಪೊಲೀಸ್ ಆಫೀಸರ್ಸ್ ಕಮ್ಸ್ ಅಂಡ್ ನೀವು ನಾಳೆ ದಿನ ಆಗ್ತೀರಾ ಅಲ್ಲ, ನೋ ಯು ಕೆನ್ ನಾಟ್ ಅರೆಸ್ಟ್ ಎನಿಬಡಿ ವಿದೌಟ್ ಗಿವಿಂಗ್ ಅ ಇನ್ಫಾರ್ಮೇಶನ್, ಆಯ್ತಾ ಅಲ್ವಾ? ಅದು ನಿಮಗೆ ಬೇಸಿಕ್ ಗೊತ್ತು ತಾನೆ? ಆ ಟೈಮಲ್ಲಿ ಹೇಳ್ದೆ ಕೇಳ್ದೆ ಅವ್ರನ್ನೆಲ್ಲ ಒಳಗಡೆ ಆಗ್ತಾ ಇದ್ರು. ಓಕೆ, ಸುಪ್ರೀಂ ಕೋರ್ಟ್ಗೆ ಹೋಗಿ ಕೇಳಿದ್ರು, ವಾಟ್ ಈಸ್ ದಿಸ್, ನಮಗೆ ಒಂದು ಹೇಳ್ದೆ ಏನು ಕೇಳ್ದೆ ಮಾಡ್ದೆ ಆಗ್ತಾ ಇದ್ದೀರಾ ಅಂತ. ಸುಪ್ರೀಂ ಕೋರ್ಟ್ in the history told, see, I cannot help because country is in the emergency anta it gave a verdict, which was not supposed to give. ಸುಪ್ರೀಂ ಕೋರ್ಟು ಫಂಡಮೆಂಟಲ್ ರೈಟ್ಸು ಸಿಟಿಸನ್, ಇವತ್ತು ನಾವು ಏನನ್ನ ಗೌರ್ಮೆಂಟ್ನ ಒಂದು ಸ್ವಲ್ಪ ನಂಬ್ತಾ ಇದ್ದೀವಿ ಅಂದರೆ ಇಟ್ ಇಸ್ ಆಲ್ಸೋ ಬಿಕಾಸ್ ಆಫ್ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಗೌರ್ಮೆಂಟ್ ಆಲ್ಸೋ, ಡೆಮೋಕ್ರಸಿ ಇಸ್ ಆಲ್ಸೋ ರನ್ನಿಂಗ್ ಪೀಸ್ಫುಲಿ. ಓಕೆ, ಸೊ ಜಬಲ್ಪುರ್ ಕೇಸಲ್ಲಿ ಏನಾಯಿತು ಅಂದರೆ, ದೀಸ್ ಪೀಪಲ್ ವೆಂಟ್ ಆ್ಯಂಡ್ ಆಸ್ ಸುಪ್ರೀಂ ಕೋರ್ಟ್ ದ್ಯಾಟ್ ಈ ಥರ ನಮ್ಗೆ ಹೇಳ್ದೆ ಕೇಳ್ದೆ ಒಳಗಡೆ ಹಾಕಿದ್ದೀರಾ ಅಂತ ಕೇಳಿದ್ರೆ, ನೋ ಐ ಕ್ಯಾನ್ ನಾಟ್ ಡೂ, ದೇರ್ ಇಸ್ ನೋ ಪವರ್ ವಿತ್ ಇನ್ ಮೀ ಬಿಕಾಸ್ ಯು ಆರ್ ಅಂಡರ್ ಎಮರ್ಜೆನ್ಸಿ ಅಂತ. This was also termed as a dark moment in the Supreme Court. This was ಅಂದರೆ ಇಟ್ ಬಿಕೇಮ್ ವೆರಿ ಹೈಲೈಟೆಡ್, ಡಾರ್ಕ್ ಮೂಮೆಂಟ್ ಅಂತ ಹೇಳ್ತಾರೆ. ಓಕೆನಾ? ಅದು ಯಾವ್ದ್ರಲ್ಲಿ ಹೇಳ್ತಾರೆ ಅಂದರೆ, ಇಟ್ ವಾಸ್ ಸೆಡ್ ಇನ್ ದ ಮಿನರ್ವಾ ಮಿಲ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಆ ಥರ ಹೇಳ್ಬಾರ್ದಾಗಿತ್ತು ಅಂತ. ಬಟ್ ಆಲ್ಸೋ ಸುಪ್ರೀಂ ಕೋರ್ಟ್ ಡಿಡ್ ನಾಟ್ ಸೇ, ಅಂದರೆ ಅವ್ರಿಗೆ ಬೇಕು ಅಂತ ಹೇಳಿಲ್ಲ, ಬಿಕಾಸ್ ದ ರೂಲ್ಸ್ ಅಮೆಂಡ್ಮೆಂಟ್ಸ್ ಆರ್ಟಿಕಲ್ಸ್ ವಾಸ್ ಲೈಕ್ ದಟ್, ಅರ್ಥ? ಅದನ್ನ ಈ ಥರ ಕೇಸಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ದೇರ್ ವಾಸ್ ಅಮೆಂಡ್ಮೆಂಟ್ ಯಾವುದು ಅಂದರೆ 44th ಅಮೆಂಡ್ಮೆಂಟ್ 1978 ಏನು ತೊಗೊಂಬಂದ್ರು ಅಂದರೆ, ಸಿ ಇಫ್ ಯು ಆರ್ ಸಸ್ಪೆಂಡಿಂಗ್ ಅದರ್ ಆರ್ಟಿಕಲ್ಸ್ ಅದರ್ ದ್ಯಾನ್ 19 ಆರ್ಟಿಕಲ್ಸ್, ನೀವು ಅದ್ರ ಜೊತೆಗೆ ಆರ್ಟಿಕಲ್ 20 and 21 ಇದೆ ಅಲ್ಲ, ಅದನ್ನ ಮಾತ್ರ ಸಸ್ಪೆಂಡ್ ಮಾಡಬಾರ್ದು. ಅಂಡರ್ ಆರ್ಟಿಕಲ್ 359 ಏನು ಹೇಳ್ತಾರೆ ಅಂದರೆ, ಯು ಕ್ಯಾನ್ ಸಸ್ಪೆಂಡ್ ಎನಿ ಆರ್ಟಿಕಲ್, ಅದು 19 ಬಿಟ್ಬಿಡಿ, ಯು ಕ್ಯಾನ್ ಸಸ್ಪೆಂಡ್ ಎನಿ ಆರ್ಟಿಕಲ್ಸ್ ಅದರ್ ದೆನ್ 19 ಬಟ್ ನಾಟ್ 20 and 21. 20 ಇಸ್ ಪ್ರಿವೆನ್ಷನ್ ಆಫ್ ಡಿಟೆನ್ಷನ್ ಅಂತ. ಓಕೆ, ಪ್ರಿವೆನ್ಷನ್ ಆಫ್ ಡಿಟೆನ್ಷನ್ ಅಂತ ಅಂದರೆ ಲೈಫ್ ಇಂಪ್ರಿಸನ್ಮೆಂಟು, ಅಂದರೆ ನಾನು ಮಾಡದೇ ಇರೋ ತಪ್ಪಿಗೆ ನಾನು ರೆಸ್ಪಾನ್ಸಿಬಲ್ ಅಲ್ಲ, ದಟ್ ಈಸ್ ಅಂಡರ್ ಆರ್ಟಿಕಲ್ 20. ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದ ಮಿಸ್ಟೇಕ್ ಐ ಹ್ಯಾವೆಂಟ್ ಡನ್, ಅದು ಆರ್ಟಿಕಲ್ 20 ಇದೆ. ಆರ್ಟಿಕಲ್ 21 ವಾಟ್ ಇಸ್ ಇಟ್? ಫ್ರೀಡಮ್ ಆಫ್ ಲೈಫ್, ರೈಟ್ ಟು ಲೈಫ್. ಏನಪ್ಪ? ಡೋಂಟ್ ಬಿ ಸ್ಕೇರ್ಡ್, ಇಟ್ಸ್ ಓಕೆ. ಆರ್ಟಿಕಲ್ 21 ರೈಟ್ ಟು ಲೈಫ್, ಪ್ರೈವಸಿ. ಆರ್ಟಿಕಲ್ 21 ರೈಟ್ ಟು ಪ್ರೈವಸಿ. ಆರ್ಟಿಕಲ್ 20 and 21 this sorry okay ನಾವು ಆರ್ಟಿಕಲ್ 20 and 21 ಅಂದರೆ ಪ್ರಿವೆನ್ಷನ್ ಆಫ್ ಡಿಟೆನ್ಷನ್, ನನಗೆ ಒಳಗಡೆ ಹಾಕಂಗಿಲ್ಲ ಆ್ಯಂಡ್ ನಂದು ಆರ್ಟಿಕಲ್ ರೈಟ್ ಟು ಲೈಫ್ನ ಡಿಸ್ಟರ್ಬ್ ಮಾಡೋಂಗಿಲ್ಲ. ರೈಟ್ ಟು ಲೈಫ್ ಅಂದರೆ ಯು ಕೆನ್ ನಾಟ್ ಟೇಕ್ ಅ ಪ್ರಿಸನರ್ಸ್ ಆ್ಯಂಡ್ ಕಿಲ್ ದಟ್ ಪರ್ಸನ್. ದೇರ್ ವರ್ ಸೋ ಮೆನಿ ಪೀಪಲ್ ದಟ್ ದೇ ಲಾಸ್ಟ್ ದೇರ್ ಲೈಫ್ ಡ್ಯೂರಿಂಗ್ ಎಮರ್ಜೆನ್ಸಿ. ಅಂದರೆ ಪ್ರಿಸನರ್ಸ್ನೆಲ್ಲ ಎತ್ಕೊಂಡು ಹೋಗಿದ್ರಲ್ಲ, ದೇ ವರ್ ಆ್ಯಕ್ಚುಲಿ ಅಂದರೆ ಕೆಲವ್ರನ್ನ ದೇ ಆ್ಯಕ್ಚುಲಿ ಅವರು ಇವತ್ತವರೆಗೂ ದೇರ್ ಸ್ಟೋರಿ ಇಸ್ ನಾಟ್ ಎಟ್ ಆಲ್ ಹರ್ಡ್. ಅಂದರೆ ಮಿಸ್ಯುಟಿಲೈಸ್ ಮಾಡಿಕೊಂಡು ಪೀಪಲ್ ವರ್ ಆ್ಯಕ್ಚುಲಿ ಕಿಲ್ಡ್ ಡ್ಯೂರಿಂಗ್ ದಟ್ ನ್ಯಾಷನಲ್ ಎಮರ್ಜೆನ್ಸಿ ಆಲ್ಸೋ. ಸೊ ಅದನ್ನು ಆಗಬಾರ್ದು ಅಂತ ಹೇಳ್ಬಿಟ್ಟು ಆರ್ಟಿಕಲ್ 359ನ ಇಂಪ್ಲಿಮೆಂಟ್ ಮಾಡಿದ್ದಾರೆ, ವಿಚ್ ಸೇಸ್ ದಟ್ ಯು ಕ್ಯಾನ್ ಸಸ್ಪೆಂಡ್ ಅದರ್ ಲೈಫ್ಸ್ ಬಟ್ ಯು ಕ್ಯಾನ್ ಸಸ್ಪೆಂಡ್ ಅದರ್ ರೈಟ್ಸ್ ಬಟ್ ಯು ಕ್ಯಾನ್ ನಾಟ್ ಸಸ್ಪೆಂಡ್ ಆರ್ಟಿಕಲ್ 20 and 21. ಅರ್ಥ ಆಯ್ತಾ? ಇದ್ರದ್ದು ಡಿಫ್ರೆನ್ಸ್, ಮೇಜರ್ ಡಿಫ್ರೆನ್ಸ್. ನೆಕ್ಸ್ಟ್, okay, next these two provisions are explained. The suspension of fundamental rights under article 19 to article 358 anta, when a proclamation of national emergency is made, the 6 fundamental rights under article 19 are automatically suspended. national emergency declare ಮಾಡಿದ ತಕ್ಷಣನೇ ಆರ್ಟಿಕಲ್ 19 ಅನ್ನೋ ಒಂದು ಫಂಡಮೆಂಟಲ್ ರೈಟ್ಸ್ ಆಟೋಮೆಟಿಕಲಿ ಅದಕ್ಕೆ ಒಂದು ಸೆಷನ್ ಮಾಡಿ ಅದಕ್ಕೆ ಅಪ್ರೂವ್ ಮಾಡೋದು ಏನೂ ಬೇಕಾಗಿಲ್ಲ. ಆಟೋಮೆಟಿಕಲಿ ಇಟ್ ವಿಲ್ ಗೆಟ್ ಸಸ್ಪೆಂಡೆಡ್. ಆಟೋಮೆಟಿಕಲಿ ಆರ್ಟಿಕಲ್ 19 ಅನ್ನೋದು ಸಸ್ಪೆಂಡ್ ಆಗೋಗುತ್ತೆ. ಓಕೆ, ದಟ್
ಇಸ್ ಹಿಯರ್. ಓಕೆ, ಅದು ಆರ್ಟಿಕಲ್ 358 ಅಲ್ಲೇ ಮೆನ್ಷನ್ ಆಗಿದೆ. ಇಫ್ ಯು ಆರ್ ಇಶ್ಯೂಯಿಂಗ್ ಅನ್ ಎಮರ್ಜೆನ್ಸಿ ಇಟ್ ವಿಲ್ ಬಿ ಆಟೋಮೆಟಿಕಲಿ ಡಿಸಾಲ್ವ್. ಆರ್ಟಿಕಲ್ 19 ಆಟೋಮೆಟಿಕಲಿ ಸಸ್ಪೆಂಡ್ ಆಗುತ್ತೆ ಅಂತ. ಓಕೆ, ನೋ ಸಪ್ರೇಟ್ ಆರ್ಡರ್. ನಾನು ಹೇಳ್ದೆ ಅಲ್ವಾ, ನೋ ಸಪ್ರೇಟ್ ಆರ್ಡರ್ ಆಗಲಿ ಅಮೆಂಡ್ಮೆಂಟ್ ಆಗಲಿ ಅದಕ್ಕೆ ಪಾಸ್ ಮಾಡಬೇಕಾಗಿರೋ ಸಿಚುಯೇಷನ್ಸ್ ಬೇಡ. ಓಕೆ, then what happens? While a proclamation of national emergency is operation, the state is freed. The state is freed from the restrictions imposed by Article 19. This line, this two lines meaning, ಇವಾಗ ನಾನು ಹೇಳ್ತೀನಿ. ಪ್ರೊಕ್ಲಮೇಷನ್ ಆಫ್ ಎಮರ್ಜೆನ್ಸಿ, ಪ್ರೊಕ್ಲಮೇಷನ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ ಆಪರೇಷನಲ್ ಇದೆ. ಪ್ರೊಕ್ಲಮೇಷನ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ ಆಪರೇಷನಲ್ ಇದೆ. ದ ಸ್ಟೇಟ್ ಇಸ್ ಫ್ರೀಡ್ ಫ್ರಮ್ ರೆಸ್ಟ್ರಿಕ್ಷನ್ಸ್ ಇಂಪೋಸ್ಡ್ ಆನ್ ಆರ್ಟಿಕಲ್ 19. ಇಲ್ಲಿ ವಾಟ್ ಇಸ್ ದ ಸ್ಟೇಟ್? ವಾಟ್ ಇಸ್ ಸ್ಟೇಟ್? ಸ್ಟೇಟ್ ಗೊತ್ತಿಲ್ಲ? ನೇಷನ್, ನೇಷನ್. ಓಕೆ, ದೆನ್ state. This is state. Karnataka is a state. PSU is also a state. Government PSU is also a state. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸ್ಟೇಟ್ ಅಂದರೆ ಆರ್ಟಿಕಲ್ 1 ಇಫ್ ಯು ಗೋ ಬ್ಯಾಕ್ ಅಂಡ್ ರೀಡ್ ಆರ್ಟಿಕಲ್ 1 ಅಲ್ಲಿ ಸ್ಟೇಟ್ ಇನ್ಕ್ಲೂಡ್ಸ್ ನಿಮ್ಮದು ಪಾರ್ಲಿಮೆಂಟ್, ಲೋಕಸಭಾ, ಲೆಜಿಸ್ಲೇಟಿವ್ ಅಸೆಂಬ್ಲಿ, ಗೌರ್ಮೆಂಟ್ PSU, ಕಾರ್ಪೊರೇಷನ್ಸ್, ಇವೆಲ್ಲ ಬರುತ್ತಲ್ಲ. ಆಲ್ ದಿಸ್ ಥಿಂಗ್ಸ್ ಆರ್ ಕನ್ಸಿಡರ್ಡ್ ಸ್ಟೇಟ್. ಆಲ್ ದಿಸ್ ಥಿಂಗ್ಸ್. ಸ್ಟೇಟ್ ಅಂದರೆ ಕರ್ನಾಟಕ ಸ್ಟೇಟ್ ಅಷ್ಟೇ ಅಲ್ಲ. ಸ್ಟೇಟ್ ಅಂದರೆ ಓನ್ಲಿ 28 ಸ್ಟೇಟ್ ಅಲ್ಲ. ದೇರ್ ಆರ್ ಸ್ಟೇಟ್ ಅಂದರೆ ಇದು PSI, ಗೌರ್ಮೆಂಟ್ PSIs ಆರ್ ಆಲ್ಸೋ ಇನ್ಕ್ಲೂಡೆಡ್ ಇನ್ ದ ಸ್ಟೇಟ್. ಓಕೆನಾ? ಸೊ ಸ್ಟೇಟ್ ಇಸ್ ಫ್ರೀಡ್ ಫ್ರಮ್ ರೆಸ್ಟ್ರಿಕ್ಷನ್ ಇಂಪೋಸ್ಡ್ ಬೈ 19. ಅಂದರೆ ಆರ್ಟಿಕಲ್ 19 ಇವಾಗ ನಾವು ವಾಟ್ ಎವರ್ ದಿಸ್ ದ ಮೀನಿಂಗ್ ಆಫ್ ದಿಸ್ ಅಂದರೆ ಆರ್ಟಿಕಲ್ 19 ಸಸ್ಪೆಂಡ್ ಆಗಿದೆ ಅಂದರೆ ಸ್ಟೇಟ್ ಅಂದರೆ ಆಲ್ ದಿಸ್ ಥಿಂಗ್ಸ್, ಸ್ಟೇಟ್ ಅಂತ ಹೇಳಿದ್ನಲ್ಲ, ಆಲ್ ದಿಸ್ ಥಿಂಗ್ಸ್ ಕ್ಯಾನ್ ಮೇಕ್ ಅ ಲಾ ಅಗೇನ್ಸ್ಟ್ ದಿಸ್ ಆರ್ಟಿಕಲ್. ಅಗೇನ್ಸ್ಟ್ ದಿಸ್ ಆರ್ಟಿಕಲ್ ಅಂದರೆ ಇವಾಗ ಇದರಲ್ಲಿ ರೈಟ್ ಟು ಮೂವ್ಮೆಂಟ್, ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಅಂತೆಲ್ಲ ಬರುತ್ತೆ, ರೈಟ್ ಟು ಪೀಸ್ಫುಲಿ ಪ್ರೊಟೆಸ್ಟ್ ಅಂತೆಲ್ಲ ಬರುತ್ತಲ್ಲ. ದ್ಯಾಟ್ ಕ್ಯಾನ್ ಬಿ ಅಂದರೆ ಗೌರ್ಮೆಂಟ್ ಕ್ಯಾನ್ ಆ್ಯಕ್ಚುಲಿ ಸಸ್ಪೆಂಡ್ ದಟ್. ಅಂದರೆ ಸ್ಟೇಟ್ ಎಲ್ಲ ಇರುತ್ತಲ್ಲ, ಇದನ್ನ ಮಿಸ್ಯುಟಿಲೈಸನ್ನು ಮಿಸ್ಯುಟಿಲೈಸ್ ಮಾಡೋಂಗಿಲ್ಲ. ಬಟ್ ಇಟ್ ಕೆನಾಟ್ ಆ್ಯಕ್ಚುಲಿ ಆ್ಯಕ್ಟ್ ಅಕಾರ್ಡಿಂಗ್ ಟು ದಟ್. ಯಾರಿಗೂ ಇವಾಗ ಪೀಸ್ಫುಲ್ಲಾಗಿ ಪ್ರೊಟೆಸ್ಟ್ ಮಾಡಿ ಅಂತ ಹೇಳಿದ್ರೆ ನಾರ್ಮಲ್ ಸರ್ಕಮ್ಸ್ಟಾನ್ಸಸಲ್ಲಿ ದಿಸ್ ಇಸ್ ಮೈ ರೈಟ್ ಗಿವನ್ ಬೈ ಆರ್ಟಿಕಲ್ 19 ಅಂತ ಹೇಳ್ಬೋದು ನಾರ್ಮಲ್ ಸರ್ಕಮ್ಸ್ಟಾನ್ಸಸಲ್ಲಿ. ಡ್ಯೂರಿಂಗ್ ನ್ಯಾಷನಲ್ ಎಮರ್ಜೆನ್ಸಿ ಏನಾಗುತ್ತೆ, when state will come and say that you are not allowed to enter this building, you are not allowed to peacefully protest ಅಂದರೆ ಅವರ ಮಾತನ್ನ ಕೇಳಬೇಕು. ಸ್ಟೇಟ್ ಇಸ್ ಫ್ರೀಡ್. ಓಕೆ, ಈ ನ್ಯಾಷನಲ್ ಎಮರ್ಜೆನ್ಸಿ ಇರೋ ಟೈಮಲ್ಲಿ ಎಂಡ್ ಆಗೋವರೆಗೂ ಇದು ವರ್ಕ್ ಆಗುತ್ತೆ. ಎಂಡ್ ಆದಮೇಲೆ ಆಲ್ ದಿಸ್ ಪೀಪಲ್ ಹೂ ಫೇಸ್ಡ್ ದ ಸಿಚುಯೇಷನ್ ಅಲ್ವಾ, ಅಂದರೆ ನಮ್ಗೆ ಈ ರೈಟ್ ಎಲ್ಲ ಕೊಡಲಿಲ್ಲ, this government actually did not give me this right, this government ಅಥವಾ this state told me that not to peacefully protest, this PSI did not allow me to enter inside the building. ಅದನ್ನೆಲ್ಲ ತಗೊಂಡೋಗಿ ಕೋರ್ಟಲ್ಲಿ ಹಾಕಿದ್ರೆ ಕೋರ್ಟ್ ವಿಲ್ ಸೇ ನಥಿಂಗ್. ಕೋರ್ಟ್ ಕೆನ್ ನಾಟ್ ಸೇ ಎನಿಥಿಂಗ್. ಇಟ್ ಈಸ್ ಜುಡಿಷಿಯಲ್ ರಿವ್ಯೂ ಅದರಲ್ಲಿ ಬರೋಕ್ಕಾಗಲ್ಲ. ಆಯಿತಾ? ಸೊ ಅಂದರೆ ಸ್ಟೇಟ್ ಇಸ್ ಫ್ರೀಡ್ ಫ್ರಮ್ ದಿಸ್ ಆರ್ಟಿಕಲ್. ರಿಸ್ಟ್ರಿಕ್ಷನ್ಸ್ ಇಂಪೋಸ್ಡ್, ಸ್ಟೇಟೇ ಫ್ರೀ ಆಗಿದೆ, ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ. ಇವಾಗ ಆರ್ಟಿಕಲ್ 19 ಅಂಡರ್ ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಅದಕ್ಕೊಂದು ಪವರ್ ಕೊಟ್ಟಿದ್ದಾರೆ. ಹಂಗಂತ ಹೇಳ್ಬಿಟ್ಟು ಕ್ಯಾನ್ ಯು ಡೂ ಎನಿಥಿಂಗ್ ಅಂದರೆ ಯು ಕ್ಯಾನ್ ಡೂ ಎನಿಥಿಂಗ್? ನೋ, ಎನಿಥಿಂಗ್. ದೇರ್ ಆರ್ ರೆಸ್ಟ್ರಿಕ್ಷನ್. ಏನು ರೆಸ್ಟ್ರಿಕ್ಷನ್ ಅಂದರೆ ಇಫ್ ಯು ಆರ್ ಇಂಪೋಸಿಂಗ್, ಇಫ್ ಯು ಆರ್ ಗೋಯಿಂಗ್ ಅಗೇನ್ಸ್ಟ್ ಆರ್ಟಿಕಲ್ 19 that should be related to emergency provision ಅಷ್ಟೇ. ನೋಡಿ, ಇಲ್ಲಿ ಥ್ರೆಟ್ ಇದೆ, ಇಲ್ಲಿ ಬಾಂಬ್ ಯಾವಾಗಾದರೂ ಹಾಕ್ಬೋದು ಈ ಬಿಲ್ಡಿಂಗಿಗೆ, ಅದಕ್ಕೆ ಬರಬೇಡಿ ಅಂತ ಹೇಳಕ್ಕೆ ರೀಸನ್ ಇದೆ. ಯು ಆರ್ ಕ್ಯಾಸ್ಟ್, ಯು ಬಿಲಾಂಗ್ ಟು ದಿಸ್ ಕ್ಯಾಸ್ಟ್, ಸೊ ಐ ಆಮ್ ನಾಟ್ ಅಲೌವಿಂಗ್ ದಿಸ್ ಅಂತ ಹೇಳೋಕ್ಕಾಗಲ್ಲ. ಎಮರ್ಜೆನ್ಸಿ ಪ್ರಾವಿಷನ್ಗೆ ಮಾತ್ರನೇ ರಿಲೇಟೆಡ್ ಆಗಿರ್ಬೇಕದು. ಯು ಕೆನಾಟ್ ಮಿಸ್ಯುಟಿಲೈಸ್, ಸ್ಟೇಟ್ಸ್ ಕೆನಾಟ್ ಮಿಸ್ಯುಟಿಲೈಸ್. ಸಸ್ಪೆಂಡ್ ಮಾಡಿದ್ರು ಫ್ರೀ ಆಗಿದ್ರೂ ಕೂಡ ಮಿಸ್ಯುಟಿಲೈಸ್ ಮಾಡೋಂಗಿಲ್ಲ. ಆ ಫ್ರೀ ಆಗಿದ್ರೂ ಕೂಡ ಎಮರ್ಜೆನ್ಸಿ ಪ್ರಾವಿಷನ್ಗಿದ್ರೆ ಮಾತ್ರನೇ ಯು ಆರ್ ಅಲೌಡ್ ಟು ಗೋ ಅಗೇನ್ಸ್ಟ್ ಆರ್ಟಿಕಲ್ 19.
ಅರ್ಥ ಆಯ್ತಾ ಇದು? ಸೊ ನೋವೇರ್ ಆಫ್ಟರ್ 44th ಅಮೆಂಡ್ಮೆಂಟ್ 1978 ಆದ್ಮೇಲಿಂದ ನೋವೇರ್ ದ ಗೌರ್ಮೆಂಟ್ ಇಸ್ ಗಿವನ್ ದ ಪವರ್ ಟು ಮಿಸ್ಯುಟಿಲೈಸ್. ಈ ಲೆಸನ್ಸ್ ಎಲ್ಲ ತಗೊಂಡ್ ಬಂದಿದ್ದು ಯಾವಾಗ ಅಂದ್ರೆ 1975 ಎಮರ್ಜೆನ್ಸಿ ಆದ್ಮೇಲೆ. ಅಂಡರ್ಸ್ಟುಡ್ ವಿತ್ ದಿಸ್ ಫಂಡಮೆಂಟಲ್ ರೈಟ್? ಓಕೆ. ನೆಕ್ಸ್ಟ್ ಸಿ ಐವ್ ಆಕ್ಚುಲಿ ಇನ್ಕ್ಲೂಡೆಡ್ ಸೋ ಮೆನಿ ಪಾಯಿಂಟ್ಸ್ ಫಂಡಮೆಂಟಲ್ ರೈಟ್ಸ್ ಅಲ್ಲಿ, ಯಾಕಂದ್ರೆ ಇಟ್ ಈಸ್ ಇಂಪಾರ್ಟೆಂಟ್. ಫಂಡಮೆಂಟಲ್ ರೈಟ್ಸ್ ಕ್ವೆಶನ್ಸ್ ಜಾಸ್ತಿ ಇದೆ. ಓಕೆ, ಆಬ್ವಿಯಸ್ಲಿ ಎಕ್ಸಿಕ್ಯೂಟಿವ್ ಲೆಜಿಸ್ಲೇಟರ್ ಮೇಲೆ ಕೇಳ್ತಾರೆ, ಬಟ್ ಫಂಡಮೆಂಟಲ್ ರೈಟ್ಸ್ ಇಸ್ ಸುಪ್ರೀಂ ಅಲ್ವಾ, ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಲೈನ್ ಬೈ ಲೈನ್ ಐ ವಿಲ್ ಎಕ್ಸ್ಪ್ಲೈನ್. ಓಕೆ, ಅದರ್ ವರ್ಡ್ ಸ್ಟೇಟ್ ಕ್ಯಾನ್ ಮೇಕ್ ಎನಿ ಲಾ, ಆಬ್ವಿಯಸ್ಲಿ ನಾನು ಹೇಳಿದೆ, ಆ್ಯಂಡ್ ಕ್ಯಾನ್ ಟೇಕ್ ಎಕ್ಸಿಕ್ಯೂಟಿವ್ ಆಕ್ಷನ್. ಓಕೆ, ಸೊ ಅಂದರೆ ಸಿ ಸ್ಟೇಟ್ ಕ್ಯಾನ್ ಮೇಕ್ ಎನಿ ಲಾ ಅಂಡರ್ ಆರ್ಟಿಕಲ್ 19 ಅಲ್ಲಿ ಎನಿ ಲಾ ಮಾಡ್ಬೋದು, ಅಥವಾ ಅದರ ಆರ್ಟಿಕಲ್ 19 ದೇ ಕ್ಯಾನ್ ಟೇಕ್ ಅವೇ. ಆಯ್ತಾ, ದೇ ಕ್ಯಾನ್ ಟೇಕ್ ಅವೇ. ಸೊ ಇಟ್ ಈಸ್ ಫ್ರೀಡಮ್ ಕೊಟ್ಟಿರೋದು ಸ್ಟೇಟ್ಗೆನೆ. ಸ್ಟೇಟ್ ಹ್ಯಾಸ್ ಗಿವನ್ ದ್ಯಾಟ್ ಫ್ರೀಡಮ್ ಟು ಮೇಕ್ ಎನಿ ಲಾ or take away any law, suspending 6 fundamental rights under Article 19. ಅರ್ಥ ಆಯ್ತಾ? ನೆಕ್ಸ್ಟ್, ಎನಿ ಸಚ್ ಲಾ ಆರ್ ಎಕ್ಸಿಕ್ಯೂಟಿವ್ ಆಕ್ಷನ್ ಕೆನಾಟ್ ಬಿ ಚಾಲೆಂಜ್ ಆನ್ ದ ಗ್ರೌಂಡ್ಸ್. ನಾನು ಹೇಳ್ದೆ ಅಲ್ವಾ, ಚಾಲೆಂಜ್ ಮಾಡಂಗಿಲ್ಲ. ಅದನ್ನ ಏನೋ ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಜುಡಿಷರಿಗೆ ಎತ್ಕೊಂಡು ಹೋಗಿ ಅದನ್ನ ನನ್ಗೆ ಹಿಂಗಾಯ್ತು ಅಂತ ಇಟ್ ಕೆನಾಟ್ ಬಿ ಚಾಲೆಂಜ್ಡ್. ಓಕೆ, ದೆನ್ ವೆನ್ ನ್ಯಾಷನಲ್ ಎಮರ್ಜೆನ್ಸಿ ಸೀಸಸ್ ಅಂದರೆ ಮುಗ್ದೋಯ್ತು, ನ್ಯಾಷನಲ್ ಎಮರ್ಜೆನ್ಸಿ ಆಗೋಯ್ತು ಅಂತ ಹೇಳಿದ್ಮೇಲೆ ಟು ಆಪ್ರೇಟ್ ನ್ಯಾಷನಲ್ ಆರ್ಟಿಕಲ್ 19 ಆಟೋಮೆಟಿಕಲಿ ಇಟ್ ರಿವ್ಯೂಸ್. ಮೊದಲಾಗಿ ಹೆಂಗಿತ್ತು ಆರ್ಟಿಕಲ್ 19 ಹೆಂಗಿತ್ತು, ಇಟ್ ಗೆಟ್ಸ್ ರಿವ್ಯೂಡ್, ಅಂದರೆ ನಾರ್ಮಲ್ ಕಂಡೀಷನ್ ಥರ ಮತ್ತೆ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ಎನಿ ಲಾ ಮೇಡ್ ಡ್ಯೂರಿಂಗ್ ಎಮರ್ಜೆನ್ಸಿ ಟು ಎನ್ ಎಕ್ಸ್ಟೆಂಟ್ ಇನ್ಕನ್ಸಿಸ್ಟೆನ್ಸಿ ವಿತ್ ದ ಆರ್ಟಿಕಲ್ 19 ಸೀಸಸ್ ಟು ಹ್ಯಾವ್ ಎಫೆಕ್ಟ್. ಆ ಆರ್ಟಿಕಲ್ 19 ಪ್ರಕಾರ, ಆರ್ಟಿಕಲ್ 19ಗೋಸ್ಕರ ಸ್ಟೇಟ್ ಏನಾದರೂ ಲಾ ಮಾಡಿದರೆ, ಸ್ಪೆಷಲ್ ಲಾ ಮಾಡಿದರೆ ಅವೆಲ್ಲನೂ ಸೀಸ್ ಆಗೋಗುತ್ತೆ. ನ್ಯಾಷನಲ್ ಎಮರ್ಜೆನ್ಸಿ ಇರೋವರೆಗೂ ಅದಕ್ಕೆ ಇಂಪಾರ್ಟೆನ್ಸ್ ಇರುತ್ತೆ. ಅದಾದಮೇಲೆ ಅದನ್ನು ಕೂಡ ಇಟ್ ವಿಲ್ ಸೀಸಸ್ ಆಟೋಮೆಟಿಕಲಿ, ಇಟ್ ವಿಲ್ ಆಲ್ಸೋ ಗೆಟ್ ಸೀಸ್ಡ್. ಅರ್ಥ ಆಯ್ತಾ? ನೆಕ್ಸ್ಟ್, ಹೌಎವರ್ ನೋ ರೆಮಿಡಿ ಲೈಸ್ ಫಾರ್ ಎನಿಥಿಂಗ್ ಡನ್ ಡ್ಯೂರಿಂಗ್. ನಾನು ಹೇಳಿದ್ದೆ ಅಲ್ಲ, ಎಮರ್ಜೆನ್ಸಿ ಟೈಮಲ್ಲಿ ಸ್ಟೇಟ್ ಏನಾದರೂ ಇಫ್ ಯು ಡೋಂಟ್ ವಾಂಟೆಡ್ ಟು ಕಮ್ ಇನ್ ಟು ದಿಸ್ ಬಿಲ್ಡಿಂಗ್ ಅಂತ ಹೇಳಿದ್ಮೇಲೆ ಅದು ಮುಗೀತು. ಅದು ನ್ಯಾಷನಲ್ ಎಮರ್ಜೆನ್ಸಿ ಆದಮೇಲೂ ಜುಡಿಷರಿಗೆ ಎತ್ಕೊಂಡು ಹೋಗಿ ನನಗೆ ಹಿಂಗೆ ಮಾಡಿದ್ರು ಅಂತ ಹೇಳೋಕ್ಕಾಗಲ್ಲ. ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಒನ್. ಓಕೆ, ಆ್ಯಂಡ್ ಎಕ್ಸಿಕ್ಯೂಟಿವ್ ಆ್ಯಕ್ಷನ್ ಟೇಕನ್ ಡ್ಯೂರಿಂಗ್ ಕೆನಾಟ್ ಬಿ ಚಾಲೆಂಜ್ಡ್ ಈವನ್ ದ ಆಫ್ಟರ್ ದ ಎಮರ್ಜೆನ್ಸಿ ಸೀಸಸ್. The 44th Amendment of 1978 restricted the scope of in Article 358 two ways ಅಲ್ಲಿ. ಒಂದು, fundamental 6 fundamental rights under Article 19 can be suspended only when the national emergency is declared on grounds of war, external aggression. ಇವಾಗ ಇದನ್ನು ಕೇಳಿಸ್ಕೊಳ್ಳಿ. Article 358 suspension of fundamental ರೈಟ್ 19 ಅಲ್ವಾ? ಸೊ ಇದನ್ನ 19 ಅನ್ನೋ ಫಂಡಮೆಂಟಲ್ ರೈಟ್ಸ್ ಸಸ್ಪೆಂಡ್ ಆಗುತ್ತೆ, ಆಟೋಮೆಟಿಕಲಿ ಸಸ್ಪೆಂಡ್ ಆಗುತ್ತೆ, ಬಟ್ ಓನ್ಲಿ ಆನ್ 2 ಕಂಡೀಷನ್ಸ್. ಮುಂಚೆ ಇರಲಿಲ್ಲ. 1978 ಆದಮೇಲೆ ಇವೆಲ್ಲ ಬಂದಿದ್ದು. 1978 ಆದಮೇಲೆ ಫಸ್ಟ್ ಒನ್ ಏನಾಗುತ್ತೆ, ಇಟ್ ಶುಡ್ ಬಿ ಸಸ್ಪೆಂಡೆಡ್ ವೆನ್ ಇಟ್ ಇಸ್ ಡಿಕ್ಲೇರ್ಡ್ ಆಸ್ ವಾರ್, ಅಂದರೆ ಒಫಿಷಿಯಲ್ ಆಗಿ ಬೋತ್ ದ ಕಂಟ್ರೀಸ್ ವಿಲ್ ಅಗ್ರಿ ಅಲ್ವಾ, ಆವಾಗ. ಸೆಕೆಂಡ್, ಎಕ್ಸ್ಟರ್ನಲ್ ಅಗ್ರೆಷನ್, ನೋ ಅಫಿಷಿಯಲ್ ವಾರ್ ಬಟ್ ಸ್ಟಿಲ್ ವಾರ್ ಆಗ್ತಿರುತ್ತೆ 2 ಕಂಟ್ರೀಸ್ಗೆ, ಬಟ್ ನಾಟ್ ಆರ್ಮ್ಡ್ ರೆಬೆಲಿಯನ್. ಅಂದರೆ ಆರ್ಮ್ಡ್ ರೆಬೆಲಿಯನ್ ಕಮ್ಸ್ ಅಂಡರ್ ಇಂಟರ್ನಲ್ ಎಮರ್ಜೆನ್ಸಿ ತಾನೆ. ಆರ್ಮ್ಡ್ ರೆಬೆಲಿಯನ್ ಬಂದಾಗ ಯು ಕೆನ್ ನಾಟ್ ಸಸ್ಪೆಂಡ್ ದಿಸ್ ರೈಟ್ಸ್. ನಾನು ಆಗಲೇ ನಿಮಗೆ ಕೇಳಿದ್ದೆಲ್ಲ. ನಾವು ಐ ವಿಲ್ ಆಲ್ಸೋ ಎಕ್ಸ್ಪ್ಲೇನ್ ಒನ್ ಥಿಂಗ್. ಆರ್ಟಿಕಲ್ 19 ಫಂಡಮೆಂಟಲ್ ರೈಟ್ಸ್ ಬಂದಿದ ತಕ್ಷಣ ಇನ್ನೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಐ ವಿಲ್ ಆಸ್ಕ್ ಯು ಕ್ವೆಶನ್. ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೆ ಟು ಅ ಸ್ಪೆಸಿಫಿಕ್ ಸ್ಟೇಟ್ ಇನ್ ದ ಕಂಟ್ರಿ. ಆ ಕಂಟ್ರಿಯಲ್ಲಿ ಏನಾಗುತ್ತೆ, ಫಂಡಮೆಂಟಲ್ ರೈಟ್ಸ್ ಆಟೋಮೆಟಿಕಲಿ ಸಸ್ಪೆಂಡ್ ಆಗುತ್ತೆ. ಓಕೆ, ನಾವು ಇವಾಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಡಿಕ್ಲೇರ್ ಮಾಡಿದ್ದಾರೆ ನ್ಯಾಷನಲ್ ಎಮರ್ಜೆನ್ಸಿ, ಸಸ್ಪೆನ್ಷನ್ ಆಫ್ ಆರ್ಟಿಕಲ್ 19 ಹ್ಯಾಸ್ ಹ್ಯಾಪೆಂಡ್. ಕ್ಯಾನ್ ತೆಲಂಗಾಣ ಗೌರ್ಮೆಂಟ್ ಗೋ ಟು Supreme Court and say that my fundamental rights Article 19 cannot be suspended, it should run the way it should be?
ಹೇಳ್ಬೋದಾ ಇಲ್ವಾ? ಅರ್ಥ ಆಗ್ಲಿಲ್ವಾ? ಸೊ ಕರ್ನಾಟಕದಲ್ಲಿದೆ ಟು ನಾವು ಎಮರ್ಜೆನ್ಸಿ ಇಸ್ ಇನ್ ಸ್ಪೆಸಿಫೈಡ್ ಸ್ಟೇಟ್, ಓನ್ಲಿ ಕರ್ನಾಟಕ ಮಾತ್ರನೇ ಹಾಕಿದ್ದಾರೆ. ತೆಲಂಗಾಣ ಗೌರ್ಮೆಂಟ್ ಹೋಗ್ಬಿಟ್ಟು ನಮ್ಮ ರೈಟ್ಸ್ನ ಯು ಶುಡ್ ನಾಟ್ ಆ್ಯಕ್ಚುಲಿ ಸಸ್ಪೆಂಡ್ ಆರ್ಟಿಕಲ್ 19, ಯಾಕಂದರೆ ನಮ್ಮ ಸ್ಟೇಟಲ್ಲಿ ಇಲ್ಲ ಎಮರ್ಜೆನ್ಸಿ. ಓಕೆ, ನಮ್ಮ ಸ್ಟೇಟಲ್ಲಿ ಇಲ್ಲ ಅಂದಮೇಲೆ ನೀವು ಯಾಕೆ ನಮಗೆ ಆರ್ಟಿಕಲ್ 19 ಸಸ್ಪೆಂಡ್ ಮಾಡೋಂಗಿಲ್ಲ ಅಂತ ಹೋಗಿ ಕೋರ್ಟ್ಗೆ ಕೇಳ್ಬೋದಾ ಇಲ್ವಾ? ಕೇಳ್ಬೋದಾ? ದೇ ಕ್ಯಾನ್ ಗೋ ಆ್ಯಂಡ್ ಸೇ ದೇ ಅಂದರೆ ನಾನು ಕೇಳಿದ್ದು ನಮ್ಮದು ಆರ್ಟಿಕಲ್ 19 ಇಟ್ ಶುಡ್ ನಾಟ್ ಬಿ ಡಿಸ್ಟರ್ಬ್ಡ್. ಯು ಕ್ಯಾನ್? ಎಸ್, ಸೀರಿಯಸ್ಲಿ. ಸಿ ಬೈ ಡಿಫಾಲ್ಟ್ ನ್ಯಾಷನಲ್ ಎಮರ್ಜೆನ್ಸಿ ಅಂದ್ರೇನೆ, ಪ್ರೊಕ್ಲಮೇಷನ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ ಅಂದ್ರೇನೆ ಹೋಲ್ ಆಫ್ ದ ಕಂಟ್ರಿಗೆ ಆಗುತ್ತೆ. ಸಿ ದೋ ಇಟ್ ಈಸ್ ರಿಸ್ಟ್ರಿಕ್ಟೆಡ್, ಇಟ್ ಕ್ಯಾನ್ ಬಿ ಟು ಅ ಪರ್ಟಿಕ್ಯುಲರ್ ಸ್ಟೇಟ್, ಬೈ ಡಿಫಾಲ್ಟ್ ಇಟ್ ಅಪ್ಲೈಸ್ ಟು ಹೋಲ್ ಆಫ್ ದ ಸ್ಟೇಟ್. ಅಂದರೆ ನ್ಯಾಷನಲ್ ಎಮರ್ಜೆನ್ಸಿ ಕರ್ನಾಟಕದಲ್ಲಿ ಹಾಕಿದ್ರೂ ಕೂಡ ಸಸ್ಪೆನ್ಷನ್ ಆಫ್ ಆರ್ಟಿಕಲ್ 19 ಕರ್ನಾಟಕದಲ್ಲಿ ಆದರೂ ಕೂಡ ಇನ್ ತೆಲಂಗಾಣ ಆಲ್ಸೋ ಇಟ್ ಹ್ಯಾಪನ್ಸ್, ಸಸ್ಪೆನ್ಷನ್ ಆಫ್ ಆರ್ಟಿಕಲ್ 19 ಕೂಡ ಅಲ್ಲೂ ಆಗೋಗುತ್ತೆ ಆಟೋಮೆಟಿಕಲಿ. ಇಫ್ ಯು ಆರ್ ಡಿಕ್ಲೇರಿಂಗ್ ನ್ಯಾಷನಲ್ ಎಮರ್ಜೆನ್ಸಿ ಬೈ ಡಿಫಾಲ್ಟ್ ಸ್ಪೆಸಿಫಿಕ್ ಏರಿಯಾಗಾಗಲಿ ಇಡೀ ಕಂಟ್ರಿಗನ ಆಗಲಿ ಸಸ್ಪೆನ್ಷನ್ ಆಫ್ ಆರ್ಟಿಕಲ್ 19 ಇನ್ ಆಲ್ ದ ಸ್ಟೇಟ್ಸ್ ವಿಲ್ ಹ್ಯಾಪನ್. ಆಯಿತಾ? ಈ ಕ್ವೆಶನ್ ಹಿಂಗೆ ಥಿಂಕ್ ಮಾಡಬೇಕು. ಅಂದರೆ ಒನ್ ಸ್ಪೆಸಿಫಿಕ್ ಯು ಲಿಂಕ್ ಆಲ್ ದಿಸ್ ಥಿಂಗ್ಸ್ ಟು ದ ಪ್ರೀವಿಯಸ್ ಸ್ಲೈಡ್ಸ್ಗೆ ಲಿಂಕ್ ಮಾಡಬೇಕು. ಓಕೆ, ಲಿಂಕಿಂಗ್ ಆಫ್ ದ ಟಾಪಿಕ್, ಲಿಂಕಿಂಗ್ ಆಫ್ ಎವ್ರಿ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಆಯಿತಾ? ಇವಾಗ ನಾನು ಯು ಕೂಡ ಹಂಗೆ ಥಿಂಕ್ ಮಾಡಬೇಕಲ್ಲ, ಸಸ್ಪೆನ್ಷನ್ ಆಫ್ ಒನ್ ಪರ್ಟಿಕ್ಯುಲರ್ಗೆ ಮಾತ್ರನೇ ಆಗ್ಬೋದಲ್ವಾ, ಯಾಕಂದರೆ ಅಲ್ಲಿ ವಾರ್ ನಡೀತಾ ಇರೋದು, ಅಲ್ಲಿ ಡಿಸ್ಟರ್ಬೆನ್ಸ್ ಇರೋದು. ಫಂಡಮೆಂಟಲ್ ರೈಟ್ಸ್ ನಮ್ಗೆ ಯಾಕೆ ಡಿಸ್ಟರ್ಬ್ ಆಗಬೇಕು ಅಂತ ಕ್ವೆಶನ್ ಕೇಳ್ಬೋದು. ಸೊ ಯು ಥಿಂಕ್ ಲೈಕ್ ದಿಸ್ ಅಲ್ವಾ? ಸೊ ಅವಾಗ ಏನಾಗುತ್ತೆ, ಯು ಕ್ಯಾನ್ ನಾಟ್ ಗೋ ಟು ಕೋರ್ಟ್ ಆ್ಯಂಡ್ ಸೇ ದಟ್ ನೋಡಿ ಅವ್ರ ಸ್ಟೇಟಲ್ಲಿ ನಡೀತಾ ಇದ್ರೆ ನಮ್ಗೆ ಯಾಕೆ ಫಂಡಮೆಂಟಲ್ ರೈಟ್ಸ್ನ ವೈಲೇಟ್ ಮಾಡ್ತಾ ಇದ್ದೀರಾ ಅಂತ ಕ್ವೆಶನ್ ಮಾಡೋಕ್ಕಾಗಲ್ಲ. ಬೈ ಡಿಫಾಲ್ಟೇ ನ್ಯಾಷನಲ್ ಎಮರ್ಜೆನ್ಸಿ ಅಂದರೆ ಪರ್ಟಿಕ್ಯುಲರ್ ಏರಿಯಾಗೆ ಹಾಕಿದ್ರೂ ಇಟ್ ಅಪ್ಲೈಸ್ ಟು ಹೋಲ್ ದ ಕಂಟ್ರಿ, ವಿಚ್ ಮೀನ್ಸ್ ಆರ್ಟಿಕಲ್ 19 ಸಸ್ಪೆಂಡೆಡ್ ಇನ್ ಆಲ್ ದ ಸ್ಟೇಟ್ಸ್. ಅಂಡರ್ಸ್ಟುಡ್ ವಿತ್ ದಿಸ್? ಅರ್ಥ ಆಯ್ತಾ? ಓಕೆ, ಆರ್ಮ್ಡ್ ರೆಬಿಲಿಯನ್ ಅಂತ ಬಂದರೆ ಇವಾಗ ಹೇಳಿ, ಆರ್ಮ್ಡ್ ರೆಬಿಲಿಯನ್ ಅಂತ ಬಂದರೆ ಸಸ್ಪೆನ್ಷನ್ ಆಫ್ ಆರ್ಟಿಕಲ್ 19 ಆಗಲ್ಲ. ಓಕೆ, ಆರ್ಮ್ಡ್ ರೆಬಿಲಿಯನ್ ಅಂತ ಬಂದರೆ ಬಿಕಾಸ್ ಸಸ್ಪೆನ್ಷನ್ ಯಾವುದೇ ಫಂಡಮೆಂಟಲ್ ರೈಟ್ಸ್ನ ನೀವು ಕರ್ಟೇಲ್ ಮಾಡ್ತಾ ಇದ್ದೀರಾ, ಒಬ್ರಿಗೆ ಕೊಡ್ತಾ ಇಲ್ಲ ಅಂದರೆ ಇಟ್ ಈಸ್ ವೆರಿ ಕ್ರೂಷಿಯಲ್, ಬಿಕಾಸ್ ಫಂಡಮೆಂಟಲ್ ರೈಟ್ಸ್ ಇಸ್ ಸುಪ್ರೀಮ್. ನಾನು ಆಗಲೇ ಹೇಳಿದೆ ಅಲ್ವಾ, ಡೆಮೊಕ್ರೆಟಿಕ್ ಕಂಟ್ರಿ ಅಂತ. ಸೊ ಫಂಡಮೆಂಟಲ್ ರೈಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆರ್ಮ್ಡ್ ರೆಬಿಲಿಯನಲ್ಲಿ ಫಂಡಮೆಂಟಲ್ ರೈಟ್ಸ್ ಕೆನಾಟ್ ಬಿ ಸಸ್ಪೆಂಡ್. ನಾನು ಹೇಳ್ತಾ ಇರೋದು ವಾರಲ್ಲಿ ಆಗುತ್ತೆ, ಎಕ್ಸ್ಟರ್ನಲ್ ಅಗ್ರೆಷನ್ ಅಂತ ಬಂದಾಗ ಮಾತ್ರ ಆರ್ಟಿಕಲ್ 19 ಅನ್ನೋದು ಸಸ್ಪೆಂಡ್ ಆಗುತ್ತೆ. ವೈ ನಾಟ್ ಇನ್ ಆರ್ಮ್ಡ್ ರೆಬಿಲಿಯನ್? ಆರ್ಮ್ಡ್ ರೆಬಿಲಿಯನ್ ಅಂದರೆ ಇಂಟರ್ನಲ್ ಎಮರ್ಜೆನ್ಸಿ ಬಂದರೆ, ವೈ ಇನ್ ನಾಟ್ ಆರ್ಮ್ಡ್ ರೆಬಿಲಿಯನ್? ಆರ್ಮ್ಡ್ ರೆಬಿಲಿಯನ್ ಅಂದರೆ ಇಂಟರ್ನಲ್ ಎಮರ್ಜೆನ್ಸಿ ಬಂದಾಗ ಸಸ್ಪೆನ್ಷನ್ ಆಫ್ ಆರ್ಟಿಕಲ್ 19 ಯಾಕಾಗಲ್ಲ? ಅಗೇನ್ಸ್ಟ್ ಗೌರ್ಮೆಂಟ್ ಗೌರ್ಮೆಂಟೇ ಕ್ವೆಶನ್ ಮಾಡ್ಬೋದಾ? ಸಿಟಿಸನ್ ಕ್ವೆಶನ್ ಮಾಡ್ಬೇಕು, ಯಾಕಂದ್ರೆ ಅವ್ರ ರೈಟ್ಸ್ ಅಲ್ವಾ. ಕ್ವೆಶನ್ ಮಾಡ್ಬೋದು. ಬಟ್ ನಾನು ಇಂಟರ್ನಲ್ ಎಮರ್ಜೆನ್ಸಿ ಬಂದಾಗ ಅದು ಎಮರ್ಜೆನ್ಸಿ ಅಲ್ವಾ, ದ ಕಂಪ್ಲೀಟ್ ಕಂಟ್ರೋಲ್ ವಿಲ್ ಕಮ್ ಅಂಡರ್ ದೆಮ್. ಅದು ಸ್ಟೇಟ್ ಎಮರ್ಜೆನ್ಸಿ ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ, ಇನ್ನು ಸ್ಟೇಟ್ ಎಮರ್ಜೆನ್ಸಿಗೆ ಹೋಗಿಲ್ಲ. ಸಿ ವಾಟ್ ಹ್ಯಾಪನ್ಸ್, ಆ ಟೈಮಲ್ಲಿ ಯಾಕೆ ಆರ್ಮ್ಡ್ ರೆಬಿಲಿಯನ್ಸ್ಗೆ ನಾವು ಸಸ್ಪೆನ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಕೊಟ್ಟಿಲ್ಲ ಅಂದರೆ ಇಟ್ ಈಸ್ ಜಸ್ಟ್ ಇಂಟರ್ನಲ್ ಮ್ಯಾಟರ್ಸಲ್ಲಿ ಅಂಥ ಫಂಡಮೆಂಟಲ್ ಹ್ಯೂಜ್ ಕಾನ್ಸೆಪ್ಟ್ನ ನಾವು ಸಸ್ಪೆಂಡ್ ಮಾಡಬಾರ್ದು. ಇಟ್ ಈಸ್ ಜಸ್ಟ್ ಆರ್ಮ್ಡ್ ರೆಬಿಲಿಯನ್ಸ್ ವಿಚ್ ಕ್ಯಾನ್ ಬಿ ಕಂಟ್ರೋಲ್ಡ್ ವಿತ್ ಪೊಲೀಸ್ ಫೋರ್ಸಸ್ ಅಷ್ಟೇ. ಅದು ಎಕ್ಸ್ಟರ್ನಲ್ ವಾರು. ನೀವು ಈಗ ಇನ್ನೊಂದು ಕೇಳಿಸ್ಕೊಳ್ಳಿ, ವಾರ್ ಅಂದರೆ ಇಟ್ಕೊಂಡು ಒದ್ದಾಡೋದಷ್ಟೇ ಅಲ್ಲ,
ವಾರ್ ಟೈಮಲ್ಲಿ ಮೇಜರ್ ಮೈಗ್ರೇಷನ್ಸ್ ವಿಲ್ ಆಲ್ಸೋ ಹ್ಯಾಪನ್. ಮೈಗ್ರೇಷನ್ಸ್ ಗೊತ್ತಲ್ಲ, ನಮ್ಮ ಪಾರ್ಟಿಷನ್ಸ್ ಆದಾಗ ಜಮ್ಮು ಆ್ಯಂಡ್ ಕಾಶ್ಮೀರಿಂದ ಎಷ್ಟು ಜನ ಅಲ್ಲಿಗೆ ಹೋದ್ರು, ಇಲ್ಲಿ ಅಲ್ಲಿಂದ ಎಷ್ಟು ಜನ ಬಂದರು. ಸೊ ಆಲ್ ದೋಸ್ ಥಿಂಗ್ಸ್ ಪರ್ಟಿಕ್ಯುಲರ್ ಆಗಿ ತಲೆಯಲ್ಲಿ ಇಟ್ಕೊಂಡು ಇದನ್ನ ಮಾಡಿರ್ತಾರೆ. ಸಸ್ಪೆನ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ 19 ಯಾಕೆ ವಾರ್ ಮತ್ತು ಎಕ್ಸ್ಟರ್ನಲ್ ಟೈಮಲ್ಲಿ ಆಗುತ್ತೆ ಅಂದರೆ, ಇಟ್ ಈಸ್ ಬಿಕಾಸ್ ಈ ಥರ ಮೈಗ್ರೇಷನ್ ಆಗಬಾರ್ದು. ಮೂಮೆಂಟ್ ಇದ್ರೆ ತಾನೇ ಮೈಗ್ರೇಷನ್ ಆಗುತ್ತೆ. ಅದನ್ನೇ ಕರ್ಟೈಲ್ ಮಾಡಿದ್ರೆ ಯು ಕ್ಯಾನ್ ಪೊಲೀಸ್ ಫೋರ್ಸ್ ಕ್ಯಾನ್ ಗೋ ಆ್ಯಂಡ್ ಆಸ್ಕ್ ವೇರ್ ಆರ್ ಯು ಗೋಯಿಂಗ್ ಫ್ರಮ್ ಹೂಮ್ ಅಂತ ಕೇಳ್ಬೋದು ತಾನೆ. ಸೊ ಈ ಮೈಗ್ರೇಷನ್ಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ದೇರ್ ವಿಲ್ ಬಿ ಸೋ ಮಚ್ ಆಫ್ ಥಿಂಗ್ಸ್ ದಟ್ ವಿಲ್ ಬಿ ಹ್ಯಾಪನಿಂಗ್. ಮೈಗ್ರೇಷನ್ನು ಆ್ಯಂಡ್ ಹ್ಯೂಮನ್ ಟ್ರಾಫಿಕಿಂಗ್ ಆಗಲಿ ಅಥವಾ ಡ್ರಗ್ಸ್ ಟ್ರಾಫಿಕಿಂಗ್, ಎಷ್ಟೊಂದೆಲ್ಲ ಆಗುತ್ತೆ. ಈ ರೀಸನ್ಸ್ಗೋಸ್ಕರ ವಾರ್ ಮತ್ತು ಎಕ್ಸ್ಟರ್ನಲ್ ಇಂದ ಬರೋ ಥ್ರೆಟ್ಟನ್ನ ಕಂಟ್ರೋಲ್, ಈ ಥರದ್ದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಸಸ್ಪೆನ್ಷನ್ ಆರ್ಟಿಕಲ್ 19 ಕೊಟ್ಟಿದ್ದಾರೆ. ಸಸ್ಪೆನ್ಷನ್ ಆಫ್ ಆರ್ಟಿಕಲ್ 19 ಆರ್ಮ್ಡ್ ರೆಬೆಲಿಯಲ್ಲಿ ಹಾಕಿಲ್ಲ ಅಂದರೆ ದಟ್ ಫೆಮಿಲಿಯಾರಿಟಿ ಬರುತ್ತೆ, ನಮ್ಮವರೇ ಬಿಡು ಕಂಟ್ರೋಲ್ ಮಾಡ್ಬೋದು ಅನ್ನೋದು ಒಂದು ಬರುತ್ತಲ್ಲ. ಸೊ ದಟ್ ಲೆವೆಲ್ ಆಫ್ ಫಂಡಮೆಂಟಲ್ ರೈಟ್ಸ್ನ ಕರ್ಟೇಲ್ ಮಾಡೋಷ್ಟು ಬೇಕಾಗಿಲ್ಲ. ಸೊ ಆರ್ಮ್ಡ್ ರೆಬಿಲಿಯನ್ ಅಲ್ಲಿ ದಿಸ್ ಇಸ್ ಒನ್ ಆಫ್ ದ ರೀಸನ್ ವೈ ಸಸ್ಪೆನ್ಷನ್ ಆಫ್ ಆರ್ಟಿಕಲ್ 19 ಇಸ್ ನಾಟ್ ಅಲೌಡ್. ಅರ್ಥ ಆಯ್ತಾ? ಅಂಡರ್ಸ್ಟುಡ್ ವಿತ್ ದಿಸ್? ಓಕೆ ಓಕೆ. The said right are theoretically alive because the right to seek remedy is suspended. The suspension of enforcement relates only to those fundamental rights that are specified by presidential order. ಇದೊಂದು ಹೀಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಇಲ್ಲಿ ಕೇಳಿಸ್ಕೊಳ್ಳಿ. ಆರ್ಟಿಕಲ್ ಇವಾಗ ಇಲ್ಲೇನಿದ್ವಿ, ಡಿಡ್ ವಿ ಗೋ ಟು ಅನದರ್ ಸ್ಲೈಡ್? ನಾನು ಇಲ್ಲಿದ್ದೆ, ಸಾರಿ, ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ. ಓಕೆ. Second, only those laws that are related with the emergency are protected from being challenged and not other laws. Only those laws related to emergency. ಎಮರ್ಜೆನ್ಸಿ ಕೆಳಗಡೆ ಯಾವ್ದನ್ನ ಲಾ ಗೌರ್ಮೆಂಟ್ ಮಾಡ್ತಿದ್ದಾರೆ ಅಂದರೆ ಎಮರ್ಜೆನ್ಸಿ ಆಗಿರ್ಬೇಕದು, ಬೇರೆದಿರಬಾರ್ದು. ಎಮರ್ಜೆನ್ಸಿ ಟೈಮಲ್ಲಿ ಮಿಸ್ಯೂಸ್ ತುಂಬ ಇರುತ್ತೆ. ಅಂದರೆ ಒಬ್ಬೊಬ್ರಿಗೆ ಆಗಲ್ಲ. ಇಫ್ ಗೌರ್ಮೆಂಟ್ ಫೀಲ್ಸ್ ದಟ್ ದೇರ್ ಶುಡ್ ಬಿ ನೋ ಮುಸ್ಲಿಮ್ಸ್ ಇನ್ ದ ಕಂಟ್ರಿ, ಇಟ್ ಕ್ಯಾನ್ ಪಾಸ್ ಅ ಲಾ ಆ್ಯಂಡ್ ಅದಕ್ಕೆ ಏನು ರೀಸನ್ ಕೊಡ್ತಾರೆ? ಎಸ್ ದೇರ್ ಇಸ್ ಎನ್ ಎಮರ್ಜೆನ್ಸಿ ಅಂತ ರೀಸನ್ ಕೊಟ್ಬಿಡ್ತಾರೆ. ಅದಾಗಬಾರ್ದು ಅಂತಾನೆ ಎನಿ ಲಾ ದಟ್ ಯು ಮೇಕ್ that should be related only to emergency provision, and only those laws will be protected, and no citizens can question that law in the court also. If you make any law other than that, ಅದಕ್ಕೆ ಬಿಟ್ಟು ನೀನು ಎಮರ್ಜೆನ್ಸಿ ಪ್ರಾವಿಷನ್ಗೆ ಬಿಟ್ಟು ಬೇರೆದಕ್ಕೆ ಏನನ್ನ ಪಾಸ್ ಮಾಡ್ತಾ ಇದೆಯಾ ಅಂದರೆ ಅದನ್ನು ಕ್ವಶನ್ನು ಕೋರ್ಟಲ್ಲಿ ಕೇಳ್ಬೋದು. ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್. ಓಕೆ, ಅಂಡರ್ಸ್ಟುಡ್ ವಿತ್ ದಿಸ್? ಆಲ್ಸೋ ದ ಎಕ್ಸಿಕ್ಯೂಟಿವ್ ಆ್ಯಕ್ಷನ್ taken only under such law is protected. ಎಕ್ಸಿಕ್ಯೂಟಿವ್ ಆ್ಯಕ್ಷನ್ನು, ಲೆಜಿಸ್ಲೇಟಿವ್ ಆ್ಯಕ್ಷನ್ನು, ಯಾವುದಾದ್ರು ಆ್ಯಕ್ಷನ್ ಎಮರ್ಜೆನ್ಸಿ ಪ್ರೊವಿಷನ್ಸ್ಗೆ ರಿಲೇಟೆಡ್ ಆಗಿರುತ್ತೆ ಮಾತ್ರ ಪ್ರೊಟೆಕ್ಟ್ ಆಗಿರುತ್ತೆ. ಓಕೆ. ನೆಕ್ಸ್ಟ್, ಸಸ್ಪೆನ್ಷನ್ ಆಫ್ ಅದರ್ ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ 359. ಇದ್ರದ್ದು ಇವಾಗ ಕೇಳಿಸ್ಕೊಳ್ಳಿ. ಆಗಲೇ ನಾನು ಹೇಳಿದ್ನಲ್ಲ, ಆರ್ಟಿಕಲ್ 359 ಏನಂತ ಹೇಳುತ್ತೆ? ಇಟ್ ವಿಲ್ ಓನ್ಲಿ ಎಕ್ಸೆಪ್ಟ್ ಆರ್ಟಿಕಲ್ 20, 21, ಆಲ್ ಅದರ್ ಆರ್ಟಿಕಲ್ಸ್ ಕ್ಯಾನ್ ಬಿ ಸಸ್ಪೆಂಡೆಡ್ ಹಂಗಂತೇಳಿ ಗೌರ್ಮೆಂಟ್ ಅವರು, ದಟ್ ಕಂಟ್ರೋಲ್ ವಿಲ್ ಆಲ್ಸೋ ಬಿ ಅಂಡರ್ ದ ಗೌರ್ಮೆಂಟ್. ಹಂಗಂತೇಳಿ ಗೌರ್ಮೆಂಟ್ ಅವರು ಇಟ್ ಕ್ಯಾನ್ ಸಸ್ಪೆಂಡ್ ಎನಿ ಆರ್ಟಿಕಲ್ ಟು ಆ್ಯಂಡ್ ದಟ್ ಕ್ಯಾನ್ ಬಿ ಯೂಸ್ ಟು ಎನಿ ಅದೆಲ್ಲ. ಸಸ್ಪೆನ್ಷನ್ ಆಫ್ 359 ಅನ್ನೋದು ಎಲ್ಲ ಸ್ಟೇಟ್ಗೂ ಅಪ್ಲಿಕೇಬಲ್ ಆಗುತ್ತಾ? 358 ಆಬ್ವಿಯಸ್ಲಿ ಆಗುತ್ತೆ, ಆರ್ಟಿಕಲ್ 15 ಬಿಕಾಸ್ ಅದು ಅಂತ. ಆರ್ಟಿಕಲ್ 359, ವಾಟ್ ಅಬೌಟ್ ಆರ್ಟಿಕಲ್ 359? ಎಲ್ಲ ಸ್ಟೇಟ್ಗೂ ಆಗುತ್ತಾ? ಆಗಲ್ಲ. ಯಾಕೆ? ಇಟ್ ಈಸ್ ಗಿವನ್ ದಟ್ ಸ್ಪೆಸಿಫೈಡ್ ಇನ್ ಅ ಪ್ರೆಸಿಡೆನ್ಷಿಯಲ್ ಆರ್ಡರ್. ಪ್ರೆಸಿಡೆನ್ಷಿಯಲ್ ಆರ್ಡರ್ ಇವಾಗ ಅದರ್ ರೈಟ್ಸ್ ತುಂಬ ಕರ್ಟೇಲ್ ಮಾಡ್ಕೊಂಡು ಹೋದರೆ ಇಟ್ ವಿಲ್ ಬಿ ಮಿಸ್ಯೂಸ್ಡ್ ಬೈ ದ ಗೌರ್ಮೆಂಟ್. ಅದಕ್ಕೆ ಅಂದರೆ ಆರ್ಟಿಕಲ್ 358 ಕೊಟ್ಟವ್ರೆ, 359 ಕೊಟ್ಟವ್ರೆ, ಓವರ್ ಮಿಸ್ಯುಟಿಲೈಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಪ್ರೆಸಿಡೆನ್ಷಿಯಲ್ ಆರ್ಡರ್ ಹಿಂಗಿರುತ್ತೆ. ಓಕೆ, ಪ್ರೆಸಿಡೆನ್ಷಿಯಲ್ ಆರ್ಡರಲ್ಲಿ ಪ್ರೆಸಿಡೆಂಟ್ಸ್ ಶುಡ್ ನಾನು ಹೇಳ್ತಾ ಇರೋದು, ಮೈಟ್ ಅಲ್ಲ. ಪ್ರೆಸಿಡೆಂಟ್ ಶುಡ್ ಆ್ಯಕ್ಚುಲಿ ಕರ್ಟೆಲ್ ಓನ್ಲಿ ಫ್ಯೂ ರೈಟ್ಸ್ ಮಾತ್ರನೇ. ಇಫ್ ಫಾರ್ ಎಕ್ಸಾಂಪಲ್ ರೈಟ್ ಟು ಎಜುಕೇಷನ್ ಅಂತ ಇದೆ, ಅದು ಲೈಕ್ ಅಥವಾ ಕಲ್ಚರಲ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ದೇರ್ ಓನ್ ಎಜುಕೇಷನಲ್ ಸೆಂಟರ್ ಆರ್ ಕಲ್ಚರಲ್ ಎಜುಕೇಷನ್ ಅನ್ನೋ ಒಂದು ರೈಟ್ ಇದೆ. ಇಫ್ ಪ್ರೆಸಿಡೆಂಟ್
pass a order curtailing that right, saying ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ನೀನು ಇವಾಗ ಹೋಗಿ ನಿಮ್ಮ ಎಜುಕೇಷನ್ ಇದನ್ನು ನಡೆಸಿದ್ರೆ, ಕಲ್ಚರ್ ಇದನ್ನು ನಡೆಸಿದ್ರೆ ಇಟ್ ವಿಲ್ ಬಿ ಥ್ರೆಟ್ ಫಾರ್ ಯು ಅಂತ ಹೇಳಿ ಇಟ್ ಕ್ಯಾನ್ ಕರ್ಟೇಲ್. ಬಟ್ ಏನೂ ರೀಸನ್ ಇಲ್ಲದೆ ಇಟ್ ಕ್ಯಾನ್ ನಾಟ್ ಕರ್ಟೇಲ್. ಅರ್ಥ ಆಯ್ತಾ? ಪ್ರೆಸಿಡೆನ್ಷಿಯಲ್ ಆರ್ಡರಲ್ಲಿ ಓನ್ಲಿ ಫ್ಯೂ ಆರ್ಟಿಕಲ್ಸ್ ಅಂದರೆ ಫ್ಯೂ ಫಂಡಮೆಂಟಲ್ ರೈಟ್ಸ್ ಮಾತ್ರನೇ ಕರ್ಟೇಲ್ ಮಾಡೋಕ್ಕೆ ಕೊಟ್ಟಿರ್ತಾರೆ. ನಾಟ್ ಅದರ್ ರೈಟ್ಸ್, ಓನ್ಲಿ ಫ್ಯೂ ಆ್ಯಂಡ್ ಓನ್ಲಿ ಫಾರ್ ಸ್ಪೆಸಿಫೈಡ್ ಏರಿಯಾಸ್. ಸಿ, ಇದು ಡಿಫ್ರೆನ್ಸು. ಸ್ಪೆಸಿಫೈಡ್ ಏರಿಯಾಸ್ ಆರ್ಟಿಕಲ್ 358 ಹೋಲ್ ಆಫ್ ದ ಕಂಟ್ರಿ ಬೈ ಡಿಫಾಲ್ಟ್ ಆದರೆ ಆರ್ಟಿಕಲ್ 359 ಓನ್ಲಿ ಫಾರ್ ಸ್ಪೆಸಿಫೈಡ್ ಏರಿಯಾಸ್, ಓನ್ಲಿ ಫಾರ್ ಸ್ಪೆಸಿಫೈಡ್ ಆರ್ಟಿಕಲ್ಸ್ ಮಾತ್ರ. ಅಂಡರ್ಸ್ಟುಡ್ ವಿತ್ ದಿಸ್? Too much of information together? Yeah, I understand, but still okay. Further, the suspension could be for the period during the operation of emergency or for shorter period. ಏನಾಗುತ್ತೆ, ಆರ್ಟಿಕಲ್ಸು ಬರೀ ಫ್ಯೂ ಆರ್ಟಿಕಲ್ಸ್ ಮಾತ್ರನೇ ಸಸ್ಪೆಂಡ್ ಮಾಡೋದಲ್ಲದೆ, ಓನ್ಲಿ ಸ್ಪೆಸಿಫೈಡ್ ಏರಿಯಾಸ್ಗೆ ಮಾತ್ರ ಸಸ್ಪೆಂಡ್ ಮಾಡೋದಲ್ಲದೆ, ಇಟ್ ಶುಡ್ ಆಲ್ಸೋ ಬಿ ಫಾರ್ ಶಾರ್ಟ್ ಟೈಮ್. ಲಾಂಗ್ ಟೈಮ್ ಅಂದರೆ ಇವಾಗ ಆಬ್ವಿಯಸ್ಲಿ ವಾರು, ಎಕ್ಸ್ಟರ್ನಲ್ ಅಗ್ರೆಷನ್ಗೆ ಅದು ನೋಡ್ಕೊಳಕೈತೆ 359. ಇದು ಮಾಡಿದ್ರೆ ವಾಟ್ ಈಸ್ ದ ಡೆಮೋಕ್ರಸಿ ದೇರ್? ಈ ರೀಸನ್ಗೋಸ್ಕರನೇ ಎಮರ್ಜೆನ್ಸಿ ಪ್ರಾವಿಷನ್ ಈ ಲೈನಲ್ಲಿ, ಈ ಕಾನ್ಸೆಪ್ಟಲ್ಲಿ ನಾವು ಏನು ಮಾತಾಡ್ತಾ ಇದ್ದೀವಿ ಅಂದರೆ, ಕಂಟ್ರಿನ ಪ್ರೊಟೆಕ್ಟ್ ಮಾಡಿಕೊಂಡು ಡೆಮೋಕ್ರಸಿನೂ ಕೂಡ ಪ್ರೊಟೆಕ್ಟ್ ಮಾಡಬೇಕು. ಆರ್ಟಿಕಲ್ 358 ವಿಲ್ ಟೆಲ್ ಲೈಕ್ ದಟ್. ಅಂದರೆ ಇಫ್ ಯು ಆರ್ ಯೂಸಿಂಗ್ ಎಮರ್ಜೆನ್ಸಿ ಟು ಪ್ರೊಟೆಕ್ಟ್ ಕಂಟ್ರಿ, ಆಬ್ವಿಯಸ್ಲಿ ಸರ್ಟನ್ ರೈಟ್ಸ್ ಆರ್ ಕರ್ಟೇಲ್ಡ್. ಅಟ್ ದ ಸೇಮ್ ಟೈಮ್ ನಿನ್ನ ಡೆಮೋಕ್ರಸಿನೂ ಕಾಪಾಡಬೇಕಂದ್ರೆ ಇಲ್ಲಿ ಸ್ಪೆಸಿಫೈಡ್ ಆರ್ಟಿಕಲ್ಸ್ನ ಮಾತ್ರನೇ ನೀನು ಯು ಹ್ಯಾವ್ ಟು ಕರ್ಟೇಲ್ ಓನ್ಲಿ ಫಾರ್ ಸ್ಪೆಸಿಫೈಡ್ ಏರಿಯಾಸ್, ಅಂದರೆ ಎಲ್ಲಿ ತುಂಬ ರೆಬಿಲಿಯನ್ ಇರುತ್ತೆ ಅಲ್ಲಿ ಮಾತ್ರನೇ, ಆ್ಯಂಡ್ ಫಾರ್ ಶಾರ್ಟರ್ ಟೈಮ್, ನಾಟ್ ಫಾರ್ ಲಾಂಗರ್ ಟೈಮ್, ಓನ್ಲಿ ಫಾರ್ ಶಾರ್ಟರ್ ಟೈಮ್. This is the difference between 358 and 359. Understood? Okay. I understand it's too much of information. ಮನೆಗೆ ಹೋಗಿ ಸ್ವಲ್ಪ if you can revise, it will be easier again. Okay. Next. Yeah. No. Okay. And suspension order may be extended to whole or any part of the country. It should be laid before each of the houses for parliament house, houses for parliament for approval. Suspension of fundamental right to ಇದು ಆರ್ಟಿಕಲ್ 358, ಆರ್ಟಿಕಲ್ 359 ಇದು ಆಟೋಮೆಟಿಕಲಿ ಏನಾಗುತ್ತೆ, ಸಸ್ಪೆಂಡ್ ಆಗುತ್ತೆ. ಇದು ಆಟೋಮೆಟಿಕಲಿ ಸಸ್ಪೆಂಡ್ ಆಗಲ್ಲ. ಇದು ಸ್ಪೆಸಿಫಿಕ್ ಆರ್ಟಿಕಲ್, ಸ್ಪೆಸಿಫೈಡ್ ಏರಿಯಾ ಫಾರ್ ಶಾರ್ಟರ್ ಪೀರಿಯಡ್ ಆರ್ ಲಾಂಗರ್ ಪೀರಿಯಡ್, ದಟ್ ಟು ಪಾರ್ಲಿಮೆಂಟ್ ಅಪ್ರೂವಲ್. ಈಚ್ ಹೌಸ್ ಅಂದರೆ 2 ಲೋಕಸಭಾ ಆ್ಯಂಡ್ ರಾಜ್ಯಸಭಾದಲ್ಲಿ ಅಪ್ರೂವ್ ತಗೋಬೇಕು. ಓಕೆ. ಇಫ್ ಯು ಆರ್ ಕರ್ಟೇಲಿಂಗ್ ಅದರ್ ರೈಟ್ಸ್, ಇವಾಗ ಮ್ಯಾಮ್ ಆರ್ಟಿಕಲ್ 359 ಕರ್ಟೇಲ್ ಮಾಡೋದು ಬೇಕಾಗಿಲ್ಲ. ಆರ್ಟಿಕಲ್ 359 ಯಾವಾಗ ಯುಟಿಲೈಸ್ ಆಗುತ್ತೆ ಅಂದರೆ ಓನ್ಲಿ ವೆನ್ ಯು ಆರ್ ಕರ್ಟೇಲಿಂಗ್ ಅದರ್ ರೈಟ್ಸ್. ಇಲ್ಲಾಂದರೆ ಅದನ್ನ ಅವಶ್ಯಕತೆ ಏನು ಬೇಕಾಗಿಲ್ಲ. ಓಕೆ. ಯು ಕ್ಯಾನ್ ಆಟೋಮೆಟಿಕಲಿ 358 ಆಟೋಮೆಟಿಕಲಿ ಸಸ್ಪೆಂಡ್ ಆಗುತ್ತೆ. ಇಲ್ಲ, ಒಂದು ಸ್ಟೇಟಲ್ಲಿ, ಒಂದು ಡಿಸ್ಟ್ರಿಕ್ಟಲ್ಲಿ ತುಂಬ ಏನು ಹೇಳ್ತಾರೆ, ದರ್ ಇಸ್ ಟೆರರಿಸಮ್ ಬಂದಿದೆ, ಅಲ್ಲಿ ನಾವು ಕರ್ಟೇಲ್ ಮಾಡಲೇಬೇಕಾಗುತ್ತೆ ಕೆಲವೊಂದು ರೈಟ್ಸು ಅಂತ ಹೇಳಿದಾಗ ಮಾತ್ರ ಯು ಆರ್ ಯೂಸಿಂಗ್ ಆರ್ಟಿಕಲ್ 359ನ ನೀವು ಕರ್ಟೇಲ್ ಅಲ್ಲಿಗೆ ಯೂಸ್ ಮಾಡಬೇಕು. ಇಲ್ಲ ನಾರ್ಮಲ್ ಆಗಿ ಅಂದರೆ ಆರ್ಟಿಕಲ್ 19 ಸಸ್ಪೆಂಡೆಡ್. ಅರ್ಥ ಆಯ್ತಾ? ಸೊ ಆವಾಗ ಆರ್ಟಿಕಲ್ 359 ಇಫ್ ಯು ಆರ್ ಯೂಸಿಂಗ್, ಅಲ್ಲೂ ಕೂಡ ಯು ಹ್ಯಾವ್ ಟು ಟೇಕ್ ಬೋತ್ ಪರ್ಮಿಷನ್ ಫ್ರಮ್ ಲೋಕಸಭಾ ಆ್ಯಂಡ್ ರಾಜ್ಯಸಭಾ. ಅಂಡರ್ಸ್ಟುಡ್? ಅರ್ಥ ಆಯ್ತಾ? ಓಕೆ. Okay. While the presidential order is in force, each state can make any law or any state can why is this like this? Okay, anyways. This is jumbled ತರ ಇದೆ ಅಲ್ಲ ವರ್ಡ್ಸ್. Anyways, you didn't observe? ಇಲ್ಲಿ ಕೇಳಿಸ್ಕೊಳ್ಳಿ, ಹೋಗ್ಲಿ ಬಿಡಿ. You listen to this.
ಆರ್ಟಿಕಲ್ 358 ಇನ್ನೊಂದೇನಾಗುತ್ತೆ, I don't know guys why this thing happened. Another slide. Okay. ಇನ್ನೊಂದು ಸ್ಲೈಡಾ? ಇದು 4th one. Okay. Okay. This article 358. Okay, that is what I told. Article 358 ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಎಕ್ಸೆಪ್ಟ್ ಆರ್ಟಿಕಲ್ 20 and 21. Okay. And then ಅಂದರೆ ರೈಟ್ ಟು ಲೈಫ್ ನಾನು ಹೇಳ್ದೆ ಅಲ್ವಾ, ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಆ್ಯಂಡ್ ಪ್ರಿವೆನ್ಷನ್ ಆಫ್ ಡಿಟೆನ್ಷನ್. ಅಂದರೆ ನಾನು ಮಾಡದೇ ಇರೋ ತಪ್ಪಿಗೆ ನಾನು ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಅನ್ನೋದು ಇವೆರಡು ಆರ್ಟಿಕಲ್ಸ್ ಹೇಳುತ್ತೆ. ಸೊ ದ್ಯಾಟ್ ಶುಡ್ ನಾಟ್ ಬಿ ಯಾವ ಸ್ಪೆಸಿಫೈಡ್ ಏರಿಯಾದಲ್ಲಿ ಎಷ್ಟೇ ಜಗಳ ನಡೆದ್ರು ಏನೇ ಮಾಡಿದ್ರು, ಈವನ್ ಇಫ್ ಇಟ್ ಇಸ್ ಸೋ ಮಚ್ ಆಫ್ ಥ್ರೆಟ್, ಯು ಕೆನ್ ನಾಟ್ ಸಸ್ಪೆಂಡ್ 20 and 21. 20 and 21 ಸಸ್ಪೆಂಡ್ ಮಾಡೋಕ್ಕೆ ಆಗೋದೇ ಇಲ್ಲ. ಓಕೆನಾ? ಈವನ್ ಇಫ್ ಇಟ್ ಇಸ್ ಮೋರ್ ಡೇಂಜರಸ್ ಇನ್ ದಟ್ ಸ್ಟೇಟ್ ಆ್ಯಂಡ್ ಸ್ಪೆಸಿಫೈಡ್ ಏರಿಯಾ. ಅಂಡರ್ಸ್ಟುಡ್? ಇದು ಅರ್ಥ ಆಯ್ತಾ? ನೆಕ್ಸ್ಟ್. ಓಕೆ, ನೆಕ್ಸ್ಟ್ ನಾನು ಹೇಳ್ದಂಗೆ 38, 42, 37, 38, 39, 42 and 44 ಆರ್ಟಿಕಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಏನಾಯಿತು, ಬಿಫೋರ್ 1978 ಅಮೆಂಡ್ಮೆಂಟ್ ಆಗೋದಕ್ಕಿಂತ ಮುಂಚೆ ಏನಿತ್ತು, ಅದಾದಮೇಲೆ 38, 42 ಅಲ್ಲಿ ಏನು ಚೇಂಜ್ ಆಯಿತು ಆ್ಯಂಡ್ 44th ಅಲ್ಲಿ ಏನಾಗುತ್ತೆ. 42nd ಇದೆ ಅಲ್ಲ, 42nd ಅಮೆಂಡ್ಮೆಂಟ್ ಇದೆ ಅಲ್ಲ, ದಿಸ್ 42nd ಅಮೆಂಡ್ಮೆಂಟ್ it would be saying that there were so many wrong and misutilized that was happening 42 ಅಮೆಂಡ್ಮೆಂಟ್ ಅಲ್ಲಿ. 44th ಅಲ್ಲಿ ಏನಾಯಿತು, ಕರೆಕ್ಷನ್ ಮಾಡಿದ್ದು 42nd ಅಮೆಂಡ್ಮೆಂಟ್ ಅಲ್ಲಿ ಏನೇನು ಮಿಸ್ಟೇಕ್ಸ್ ಎಲ್ಲ ಆಯಿತು, ದಟ್ ಗಾಟ್ ಕರೆಕ್ಟೆಡ್ ಇನ್ 44th ಅಮೆಂಡ್ಮೆಂಟ್. ಅರ್ಥ ಆಯ್ತಾ? ದಿಸ್ ಇಸ್ ವಾಟ್ ಐ ಹ್ಯಾವ್ ಗಿವನ್ ಟೇಬಲ್. ತುಂಬ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ನೀವು ಡಿವಿಷನ್ ಮಾಡ್ಕೋಬೇಕು. ಓಕೆ, ಇಫ್ ಯು ವಾಂಟ್ ಟು ರೈಟ್ ಯು ಕ್ಯಾನ್ ರೈಟ್, ಆರ್ ಎಲ್ಸ್ ಡನ್ ವಿತ್ ದಿಸ್. ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಬಿಫೋರ್ 1975 ಅಮೆಂಡ್ಮೆಂಟಲ್ಲಿ ಏನಾಗಿತ್ತು ಅಂದರೆ, ವಾರು, ಎಕ್ಸ್ಟರ್ನಲ್ ಅಗ್ರೆಷನ್ನು, ಇಂಟರ್ನಲ್ ಡಿಸ್ಟರ್ಬೆನ್ಸ್ಗೆ ವಾರ್ ಈ ಥರ ಇತ್ತು. ಸೊ ಅದಾದಮೇಲೆ ಏನಾಯಿತು ಅಂದರೆ, ಆರ್ಮ್ಡ್ ರೆಬಿಲಿಯನ್ಗೆ 42 ಅಲ್ಲಿ ಅನ್ಚೇಂಜ್ಡ್, ಆಲ್ ದಿಸ್ ಥಿಂಗ್ಸ್ ವಾಸ್ ಅನ್ಚೇಂಜ್ಡ್. ಈ 44 ಅಲ್ಲಿ ವಾರ್ ಆ್ಯಂಡ್ ಎಕ್ಸ್ಟರ್ನಲ್ ಅಗ್ರೆಷನ್ನು ದಟ್ ಕಮ್ಸ್ ಅಂಡರ್ ಎಕ್ಸ್ಟರ್ನಲ್ ಅಂತ ಮಾಡಿ, ಅದಾದಮೇಲೆ ಇಂಟರ್ನಲ್ ಡಿಸ್ಟರ್ಬೆನ್ಸ್ ವಾಸ್ ಚೇಂಜ್ಡ್ ಬೈ ಅ ವರ್ಡ್ ಆರ್ಮ್ಡ್ ರೆಬಿಲಿಯನ್. ಆರ್ಮ್ಡ್ ರೆಬಿಲಿಯನ್ಗೆ ಚೇಂಜ್ ಮಾಡಿಕೊಂಡು ದಟ್ ವಾಸ್ ಪುಟ್ ಇನ್ ಟು ಇಂಟರ್ನಲ್ ಎಮರ್ಜೆನ್ಸಿ ಅಂತ. ಅರ್ಥ ಆಗ್ತಾ ಇದೆಯಾ? ದಿಸ್ ಇಸ್ ವಾಟ್ ಹ್ಯಾಪೆಂಡ್ ಬಿಫೋರ್ 1975, 42 and 44, 38 and 42, 44. ಪ್ರೆಸಿಡೆನ್ಷಿಯಲ್ ಸ್ಯಾಟಿಸ್ಫಿಕೇಶನ್ ಇಲ್ಲೇನಿತ್ತು, ನಾಟ್ ಎಕ್ಸ್ಪ್ಲಿಸಿಟ್ಲಿ ಇಮ್ಯೂನ್ ಟು ಜುಡಿಷಿಯಲ್ ರಿವ್ಯೂ. ಅಂದರೆ ಈ ವಾರ್ ಈಗ ಜುಡಿಷಿಯಲ್ ರಿವ್ಯೂನೇ ಇರಲಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್, ಇಫ್ ಅ ಪ್ರೆಸಿಡೆಂಟ್ ಸೇಸ್ ದ್ಯಾಟ್ ದೇರ್ ಈಸ್ ಅ ಪ್ರೊಕ್ಲಮೇಷನ್ ಆಫ್ ಎಮರ್ಜೆನ್ಸಿ, ದೇರ್ ವಾಸ್ ನೋ ಜುಡಿಷಿಯಲ್ ರಿವ್ಯೂ. ಅಂದರೆ ಜುಡಿಷಿಯಲ್ ರಿವ್ಯೂನೇ ಇರಲಿಲ್ಲ ಅದಕ್ಕೆ. ಓಕೆ, ಇಫ್ ಅ ಪ್ರೆಸಿಡೆಂಟ್ ಸೇ ಎಸ್, ಇಟ್ ಈಸ್ ಎಸ್. ಅದನ್ನು ಕ್ವಶನ್ ಮಾಡೋರು ಯಾರೂ ಇರಲಿಲ್ಲ. ಯಾವಾಗ
ಬಿಫೋರ್ 1975 ಅಮೆಂಡ್ಮೆಂಟ್. ಅದಾದ್ಮೇಲೆ ಏನಾಯ್ತು, ಪ್ರೆಸಿಡೆನ್ಷಿಯಲ್ ಸ್ಯಾಟಿಸ್ಫಿಕೇಶನ್ ವಾಸ್ ಫೈನಲ್. ಯಾವಾಗ 42nd ಅಮೆಂಡ್ಮೆಂಟ್ ಅಲ್ಲಿ ಏನಾಯ್ತು ಅಂದ್ರೆ ಪ್ರೆಸಿಡೆಂಟ್ ಹೂ ಅಂದ್ರೆ ದಟ್ ಈಸ್ ಫೈನಲ್, ದಟ್ ಈಸ್ ಸ್ಯಾಟಿಸ್ಫೈಡ್, ನೋ ಫರ್ದರ್ ಕ್ವೆಶ್ಚನ್. ಬಟ್ ಇಟ್ ವಾಸ್ ರೀಸ್ಟೋರ್ಡ್, ಜುಡಿಷಿಯಲ್ ರಿವ್ಯೂ ಇದೆ ಅದಕ್ಕೆ. ಅಂದ್ರೆ ಕ್ವೆಶ್ಚನ್ ಪ್ರೆಸಿಡೆಂಟ್ ಪ್ರೊಕ್ಲಮೇಷನ್ ಆಫ್ ಎಮರ್ಜೆನ್ಸಿ ಮಾಡ್ತಿದ್ದಾರೆ ಅಂದ್ರೆ ವಿಚ್ ಮೀನ್ಸ್ ದಟ್ ಫಾರ್ ದಟ್ ಜುಡಿಷಿಯಲ್ ರಿವ್ಯೂ ಇದೆ. ಜುಡಿಷಿಯರಿ ಕ್ಯಾನ್ ಗೋ ಅಂಡ್ ಸೇ ಆನ್ ವಾಟ್ ಬೇಸಿಸ್, ಆನ್ ವಾಟ್ ಗ್ರೌಂಡ್ಸ್ ಯು ಡಿಡ್ ದಟ್ ಒನ್ ಅಂತ ಕ್ವಶನ್ ಗೌರ್ಮೆಂಟು ಅಂದರೆ ಜುಡಿಷಿಯರಿ ಮಾಡ್ಬೋದು. ಅದನ್ನು ಯಾವಾಗ ತಂದಿದ್ದು ಅಂದರೆ 44th ಈ ಇನ್ ಆಲ್ಸೋ ಮಿನರ್ವಾ ಮಿಲ್ ಕೇಸಲ್ಲಿ 1918 ಈ ಕೇಸಲ್ಲಿ ತಗೊಂಡು ಬಂದರು. ಅರ್ಥ ಆಯ್ತಾ? ಅಂಡರ್ಸ್ಟುಡ್ ವಿತ್ ದಿಸ್? ನೆಕ್ಸ್ಟ್ ಕ್ಯಾಬಿನೆಟ್ ಅಪ್ರೂವಲ್. ಕ್ಯಾಬಿನೆಟ್ ಅಪ್ರೂವಲ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಬಿಫೋರ್. ಏನಾಗ್ತಿತ್ತು, ರಿಕ್ವೈರ್ಡ್ ಓನ್ಲಿ ಪ್ರೈಮ್ ಮಿನಿಸ್ಟರ್ ಅಡ್ವೈಸ್ ಮಾತ್ರನೇ ಇತ್ತು. ಆಯ್ತಾ? ಅದನ್ನ ಮಾಡೋದಕ್ಕೆ. ಅದಾದ್ಮೇಲೆ ಏನಾಯ್ತು, ಚೇಂಜ್ ಆಗಿರಲಿಲ್ಲ. 44 ಅಮೆಂಡ್ಮೆಂಟ್ ಅಲ್ಲೂ ಹಂಗೆ ನಡೀತಿತ್ತು. 44th ಅಮೆಂಡ್ಮೆಂಟ್ ಕೇಮ್ ಆ್ಯಂಡ್ ಚೇಂಜ್ ದಟ್. ಹಂಗಾಗಲ್ಲ, ದೇರ್ ಶುಡ್ ಬಿ ಅ ರೆಕಮೆಂಡೇಶನ್ ಆಫ್ ಯೂನಿಯನ್ ಕ್ಯಾಬಿನೆಟ್ ಇರಬೇಕು. ಅದಾದ್ಮೇಲೆ ಪಾರ್ಲಿಮೆಂಟ್ಗೆ ಕಳಿಸ್ಬೇಕು. ಇಟ್ ಶುಡ್ ಬಿ ಅಪ್ರೂವ್ಡ್ ಬೈ ಬೋತ್ ದ ಹೌಸಸ್ ಆ್ಯಂಡ್ ದೆನ್ ಓನ್ಲಿ ಇಟ್ ರನ್ಸ್ ಅಂತ. ಓಕೆ, ನೆಕ್ಸ್ಟ್ ಪಾರ್ಲಿಮೆಂಟ್ ಅಪ್ರೂವಲ್ ಆಬ್ವಿಯಸ್ಲಿ 2 months ಬೇಕಿತ್ತು. ದಟ್ ವಾಸ್ ಶಿಫ್ಟೆಡ್ ಟು 1 month. 1 monthಗೆ ವಿತ್ ಸ್ಪೆಷಲ್ ಮೆಜಾರಿಟಿ ಬೇಕು ಅಂತ ಹೇಳಿದ್ರು. ದೆನ್ ಡ್ಯೂರೇಷನ್ ಕುಡ್ ಕಂಟಿನ್ಯೂ ಫಾರ್ ಇಂಡೆಫಿನೆಟ್ ಪೀರಿಯಡ್ ವಿತ್ ದ ಪಾರ್ಲಿಮೆಂಟ್ ಅಪ್ರೂವಲ್. ಇಲ್ಲಿನೂ ಅನ್ಚೇಂಜ್ಡ್, ಕಂಟಿನ್ಯೂ ಫಾರ್ 6 months ಅಟ್ ಎ ಟೈಮ್. ಇದು ಕಂಟಿನ್ಯೂನು ಮಾಡ್ಬೋದು, ಇಂಡೆಫಿನೆಟ್ ಟೈಮ್ವರೆಗೂ ಕಂಟಿನ್ಯೂ ಮಾಡ್ಬೋದು, ಬಟ್ ರಿನ್ಯೂವಲ್ ಆಫ್ 6 monthsಗೆ ಬೇಕಾಗುತ್ತೆ. ಓಕೆ, ಆ್ಯಂಡ್ ದೆನ್ ರಿವೋಕೇಶನ್, ಪ್ರೆಸಿಡೆಂಟ್ ಮಾತ್ರನೇ ರಿವೋಕೇಟ್ ಮಾಡ್ಬೋದಾಗಿತ್ತು. ಪ್ರೆಸಿಡೆಂಟ್ ವಿದೌಟ್ ಕ್ಯಾಬಿನೆಟ್, ಕೌನ್ಸಿಲ್ ಆಫ್ ಮಿನಿಸ್ಟರು, ನಾನು ಹೇಳ್ದೆ ಅಲ್ಲ 3 ಪ್ರೊಸೀಜರ್ ಎಕ್ಸ್ಪ್ಲೇನ್ ಮಾಡಿದೆ ಅಲ್ಲ. ವೆನ್ ಪಾರ್ಲಿಮೆಂಟ್ ಇಸ್ ನಾಟ್ ಇನ್ ಸೆಷನ್, ಪಾರ್ಲಿಮೆಂಟ್ ಇನ್ ಸೆಷನ್, ಆ್ಯಂಡ್ ದೆನ್ 1/10 ಅದನ್ನು ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ. ದಟ್ ಕಮ್ಸ್ ಅಂಡರ್ ಹಿಯರ್, ಇಲ್ಲಿ ಬರುತ್ತೆ. ಓಕೆ, ಹಿಯರ್ ಅದಕ್ಕಿಂತ ಮುಂಚೆ ಪ್ರೆಸಿಡೆಂಟ್ ಯಾರ ಮಾತು ಕೇಳದೆ ಹಿ ವುಡ್ ಹ್ಯಾವ್ ರಿವೋಕ್ಡ್ ದಟ್ ಒನ್. ಅರ್ಥ ಆಯ್ತಾ? ಅಂಡರ್ಸ್ಟುಡ್ ವಿತ್ ದಿಸ್? ನಾನು ಇನ್ನೊಂದು ಕೇಳಬೇಕು. ದಿಸ್ ಡ್ಯೂರೇಷನ್ ಅನ್ನೋದು ನ್ಯಾಷನಲ್ ಎಮರ್ಜೆನ್ಸಿಯಲ್ಲಿ ಇಂಡೆಫಿನೆಟ್ ಆಗಿ ಇದೆ. ಇಂಡೆಫಿನೆಟ್ ಅಂದರೆ ಎವ್ರಿ 6 months ರಿನ್ಯೂವಲ್ ಮಾಡಬೇಕು, ಬಟ್ ಇಟ್ ಈಸ್ ಇಂಡೆಫಿನೆಟ್, ಕಂಟಿನ್ಯೂಸ್ ಆಗಿ ಮಾಡ್ಬೋದು. ಇದು ಯಾವುದರಲ್ಲಿ? ನ್ಯಾಷನಲ್ ಎಮರ್ಜೆನ್ಸಿ. ಐ ವಿಲ್ ಆಸ್ಕ್ ಯು ಕ್ವೆಶನ್, ಕ್ಯಾನ್ ಇಟ್ ಆಲ್ಸೋ ಬಿ ಡನ್ ಫಾರ್ ಸ್ಟೇಟ್ ಎಮರ್ಜೆನ್ಸಿ ಯೂಸ್ ಮಾಡಿದಾಗ, ಸ್ಟೇಟ್ ಎಮರ್ಜೆನ್ಸಿ ಅಂದರೆ ಪ್ರೆಸಿಡೆನ್ಷಿಯಲ್ ಯೂಸ್ ಮಾಡಿದಾಗ ದಿಸ್ ಡ್ಯೂರೇಷನ್ ಕ್ಯಾನ್ ಕಂಟಿನ್ಯೂ ಫಾರ್ ಇಂಡೆಫಿನೆಟ್ ಟೈಮ್, ಎಸ್ ಆರ್ ನೋ? ನ್ಯಾಷನಲ್ಗೆ ಫಸ್ಟ್ ಏನಿತ್ತು, ಫುಲ್ ಇಂಡೆಫಿನೆಟ್ ಟೈಮ್ ವಿತೌಟ್ ನೋ ರಿನ್ಯೂವಲ್ ಇರಲಿಲ್ಲ, ಏನೂ ಇರಲಿಲ್ಲ. 44th ಏನು ಮಾಡ್ತು, ನೋ ಯು ಕ್ಯಾನ್ ಎಕ್ಸ್ಟೆಂಡ್ ಫಾರ್ ಇಂಡೆಫಿನೆಟ್ ಟೈಮ್, ಬಟ್ ಅಲ್ಲಿ ಏನಿರಬೇಕು, 6 monthsಗೆ ರಿನ್ಯೂವಲ್ ಮಾಡ್ತಾ ಇರಬೇಕು. ಇದು ನ್ಯಾಷನಲ್ಗೆ. ನಾನು ಕೇಳ್ತಾ ಇರೋದು ಸ್ಟೇಟ್ಗೆ. ಕ್ಯಾನ್ ಇಟ್ ಬಿ ಎಕ್ಸ್ಟೆಂಡೆಡ್ ಟು ಸ್ಟೇಟ್ ಆಲ್ಸೋ ಲೈಕ್ ದಿಸ್? ಸ್ಟೇಟ್ ಎಮರ್ಜೆನ್ಸಿ ಬರೀ ಸ್ಟೇಟಿಗೆ ಮಾತ್ರ ಆಗ್ತಾರಲ್ವಾ, ಕ್ಯಾನ್ ಇಟ್ ಬಿ ಎಕ್ಸ್ಟೆಂಡೆಡ್ ಫಾರ್ ಸ್ಟೇಟ್ ಎಮರ್ಜೆನ್ಸಿ ಮಾಡಿದಾಗ ಗೊತ್ತಾಗುತ್ತೆ ಇಟ್ ಕ್ಯಾನ್ ನಾಟ್ ಗೈಸ್. ಬಿಫೋರ್ ಇಲ್ಲೂ ಅಷ್ಟೇ ಏನಾಯಿತು ಅಂದರೆ ಪಂಜಾಬ್ ವಾಸ್ ಆಲ್ಸೋ ಪುಟ್ ಇನ್ ಟು ಸ್ಟೇಟ್ ಎಮರ್ಜೆನ್ಸಿ. ಆಯಿತಾ? ಪಂಜಾಬ್ ವಾಸ್ ಇನ್ ಟು ಎಕ್ಸ್ಟ್ರೀಮ್ ಸ್ಟೇಟ್ ಎಮರ್ಜೆನ್ಸಿ ಡ್ಯೂರಿಂಗ್ ಇಂದಿರಾ ಗಾಂಧಿ ಟೈಮಲ್ಲಿ ಬ್ಲೂ ಸ್ಟಾರ್ ಆಪರೇಷನ್ಸ್ ಎಲ್ಲ ಆಗುತ್ತಲ್ಲ. ಸೊ ಆ ಟೈಮಲ್ಲಿ ಪಂಜಾಬ್ ವಾಸ್ ಎನ್ ಸ್ಟೇಟ್ ಎಮರ್ಜೆನ್ಸಿ. ಮ್ಯೂಸಿಟಲೈಸೇಷನ್ ಆನ್ ಹೈ ಲೆವೆಲ್. ಆ ಟೈಮಲ್ಲಿ ಏನಾಯಿತು ಅಂದರೆ, ಇಫ್ ಯು ಆರ್ ಎಕ್ಸ್ಟೆಂಡಿಂಗ್ ನ್ಯಾಷನಲ್ ಎಮರ್ಜೆನ್ಸಿ ಬಿಯಾಂಡ್ 1 year, so national emergency if you are issuing beyond 1 year, then ಅದರ ಅರ್ಥ ಏನು, ಎಲೆಕ್ಷನ್ ಕಮಿಷನ್ ಶುಡ್ ಸೇ ಓಕೆ, ಅಂದರೆ ಎಲೆಕ್ಷನ್ ಕಮಿಷನ್ ಶುಡ್ ಗಿವ್ ಅನ್ ಅಪ್ರೂವಲ್. ನಾವು ಇಟ್ ಈಸ್ ಅ ಟೈಮ್ ಯು ಕ್ಯಾನ್ ಎಕ್ಸ್ಟೆಂಡ್ ಇಟ್. ಅಂದರೆ ಎಲೆಕ್ಷನ್ಸ್ ಯಾವುದೂ ಇಲ್ಲ, ಎಲೆಕ್ಷನ್ ಹ್ಯಾವ್ ಟು ಗಿವ್ ಎ ಕನ್ಫರ್ಮೇಷನ್ ಎಲೆಕ್ಷನ್ ಕಮಿಷನ್ ಅವರು. ಓಕೆನಾ? ನನಗೆ ಇವಾಗ ಎಲೆಕ್ಷನ್ಸ್ ಯಾವುದೂ ಇಲ್ಲ, ಇನ್ ಕೇಸ್ ಫ್ಯೂಚರಲ್ಲಿ ಎಲೆಕ್ಷನ್ಸ್ ಬಂದರೂ ವಿ ವಿಲ್ ಟೇಕ್ ಔಟ್ ದ ಪ್ರೊಸೀಜರ್. ಅದಕ್ಕೆ ವಿ ವಿಲ್ ಲುಕ್ ಆಫ್ಟರ್ ದ ಪ್ರೊಸೀಜರ್ ಫಾರ್ ದಟ್. ಎಲೆಕ್ಷನ್ ಕಮಿಷನ್ ಹ್ಯಾಸ್ ಟು ಗಿವ್ ದ ಅಪ್ರೂವಲ್ ಫಾರ್ ದಟ್. ಓಕೆ, ಆ್ಯಂಡ್ ದೆನ್ ಸ್ಟೇಟ್ ಎಮರ್ಜೆನ್ಸಿ ಆಲ್ಸೋ. ಸ್ಟೇಟ್ ಎಮರ್ಜೆನ್ಸಿಗೆ ಏನಾಗುತ್ತೆ ಅಂದರೆ, ಸ್ಟೇಟ್ ಎಮರ್ಜೆನ್ಸಿ ಎಕ್ಸ್ಟೆಂಡ್ ಮಾಡಬೇಕಂದ್ರೆ 1 yearಗೆ ಇದನ್ನು ಕೊಡಬೇಕು. ಇಫ್ ಇಟ್ ಈಸ್ ಎಕ್ಸ್ಟೆಂಡಿಂಗ್ ಬಿಯಾಂಡ್ 3 years, ಇಫ್ ಇಟ್ ಈಸ್ ಎಕ್ಸ್ಟೆಂಡಿಂಗ್ 3 years ಬಿಯಾಂಡ್ ಎಕ್ಸ್ಟೆಂಡ್ ಆಗ್ತಿದೆ ಅಂದರೆ
ವಾಟ್ ಹ್ಯಾಪನ್ಸ್, ಅಮೆಂಡ್ಮೆಂಟ್ ಮಾಡಬೇಕು. ಅಮೆಂಡ್ಮೆಂಟ್ 64 ಅಮೆಂಡ್ಮೆಂಟ್ ಮಾಡಿದ್ದಾರೆ, 64th, 66th, 65th. ಅಂದರೆ ಇಟ್ ಶುಡ್ ಆ್ಯಕ್ಚುಲಿ ಅಮೆಂಡ್. ಅಂದರೆ ನಾವು ಈ 1 year ಎಕ್ಸ್ಟೆನ್ಷನ್ ಈ ಸ್ಟೇಟಿಗೆ ಮತ್ತೆ ಮಾಡ್ತಿದ್ದೀವಿ. ಬಿಯಾಂಡ್ 3 years, 3 years ಆದಮೇಲೆ ಇನ್ನೂ ಎಕ್ಸ್ಟೆಂಡ್ ಮಾಡಬೇಕು, ಸ್ಟೇಟ್ ಎಮರ್ಜೆನ್ಸಿ ಎಕ್ಸ್ಟೆಂಡ್ ಮಾಡಬೇಕು ಅಂದರೆ ಇಟ್ ಶುಡ್ ಡೂ ಅಮೆಂಡ್ಮೆಂಟ್. ಅರ್ಥ ಆಯ್ತಾ? ಹಿಯರ್ ಇಟ್ ಈಸ್ ಇಂಡೆಫಿನೆಟ್, ಬಟ್ ಹಿಯರ್ ಇಟ್ ಈಸ್ ನಾಟ್ ಇಂಡೆಫಿನೆಟ್. 1 year ಎಕ್ಸ್ಟೆಂಡ್ ಮಾಡಬೇಕಂದ್ರೂ ಇಟ್ ಶುಡ್ ಗೆಟ್ ಅಪ್ರೂವಲ್ ಫ್ರಮ್ ಎಲೆಕ್ಷನ್ ಕಮಿಷನ್. ಆ್ಯಂಡ್ ಬಿಯಾಂಡ್ 3 years ಏನಾನು ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ ಶುಡ್ ಡೂ ಅಮೆಂಡ್ಮೆಂಟ್. ಅಂಡರ್ಸ್ಟುಡ್ ವಿತ್ ದಿಸ್? ಓಕೆ. Next, I think we'll wind up the class. Sir.